ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ಇವರು ಒಂದು ಕಾಲಕ್ಕೆ ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದವರು. ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ವಿಲನ್ ಆಗಿ ಮಿಂಚಿದ್ರು, ಹೀರೋ ಆಗಿ ಮೆರೆದ್ರು. ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಜನನಾಯಕನಾಗಿ ಸಕ್ಸಸ್ ಆದ್ರು. ಎಸ್, ಇವರನ್ನ ಕೌರವ ಅಂತಲೇ ಕರೀತಾರೆ. ಇಷ್ಟ ಹೇಳಿದ ಮೇಲೆ ನಿಮಗೆ ಸಾಕಷ್ಟು ಕ್ಲೂ ಸಿಕ್ಕಿರುತ್ತೆ. ನಮ್ಮ ಜೊತೆಲಿರುವಂತಹ ಇವತ್ತಿನ ನಮ್ಮ ಅತಿಥಿ ಮಾಜಿ ಸಚಿವ, ನಟ, ನಿರ್ಮಾಪಕ BC ಪಾಟೀಲ್ ಹಾಗೂ ಅವರ ಧರ್ಮಪತ್ನಿ ವನಜಾ ಪಾಟೀಲ್. ಬನ್ನಿ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸಾಮಾನ್ಯವಾಗಿ ಒಂದು ಜೀವನದಲ್ಲಿ ಒಂದು ಪಾತ್ರನ ಮಾಡೋದೇ ಕಷ್ಟ, ಆದರೆ ನೀವು ಪೊಲೀಸ್ ಅಧಿಕಾರಿಯಾಗಿ ಹಾಗೆ ರಾಜ್ಯದಲ್ಲಿ ಜನನಾಯಕನಾಗಿ ಕೂಡ ಮಿಂಚಿದ್ದೀರಾ. ಜೊತೆಗೆ ಸಿನಿಮಾದಲ್ಲೂ ಕೂಡ ನಟನಾಗಿ, ನಾಯಕನಾಗಿ ಮಿಂಚಿದ್ದೀರಾ. ಸೊ ಈ ಮೂರು ಪಾತ್ರಗಳನ್ನು ನೋಡಿದಾಗ ಯಾವ ಪಾತ್ರ ನಿಮಗೆ ಬಹಳನೇ ಖುಷಿ ಕೊಟ್ಟಿದೆ ಜೀವನದಲ್ಲಿ? ಯಾವ ಪಾತ್ರ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ನಾನಾಗಿ ಚಾಯ್ಸ್ ಮಾಡ್ಕೊಂಡಿರೋಂಥದ್ದು. ನನಗೇನೆಂದರೆ ಲೈಫಲ್ಲಿ ನಿತ್ಯ ನೀರಾಗಿರಬಾರ್ದು ಅಂತ, ಹರಿಯ ಹೊಳೆ ಆಗಿರಬೇಕು. ಲೈಫ್ ಈಸ್ ಒಂದೇ, ಜೀವನ ಒಂದೇ ಇದೆ. ಮತ್ತೆ ನಾನು ಇನ್ನೊಂದು ಜನ್ಮಕ್ಕೆ ಬಂದು ಅದನ್ನು ಸಾಧಿಸ್ತೀನಿ, ಈ ಜನ್ಮಕ್ಕೆ ಬಂದು ಇದನ್ನು ಸಾಧಿಸ್ತೀನಿ ಅಂತ ಆಗಲ್ಲ. ಪೊಲೀಸ್ ಅಧಿಕಾರಿಯಾಗಿ, ಚಿತ್ರನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಗೊತ್ತಿಲ್ಲದೇ ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿ ಶಾಸಕನಾಗಿ, ಮಂತ್ರಿಯಾಗಿ ಬಂದಿದ್ದೀನಿ. ಎಲ್ಲ ದೈವಾನುಗ್ರಹ ಒಂದು ಕಡೆ, ಜನರ ಆಶೀರ್ವಾದ ಒಂದು ಕಡೆಗೆ, ಮತ್ತು ಅದಕ್ಕೆಲ್ಲ ನಮ್ಮ ಕುಟುಂಬದ ಒಂದು ಸಹಕಾರ ಕೂಡ, ನನ್ನ ಹೆಂಡತಿ ಮಕ್ಕಳದು, ನಮ್ಮ ಅಣ್ಣ ತಮ್ಮಂದಿರದು ಎಲ್ಲರೂ ಒಂದು ಸಹಕಾರ ಕೂಡ ಅದಕ್ಕೆ ಭಾಳ ಮುಖ್ಯ ಆಗುತ್ತೆ. ಸರ್, ಸಾಮಾನ್ಯವಾಗಿ ನಾವು ನೋಡ್ತೀವಿ ಯಾವ್ದಾದ್ರು ಈ ಥರ ಚಾಯ್ಸಸ್ಗಳನ್ನ ಮಾಡಬೇಕು ಅಂದಾಗ ಭಯ ಇರುತ್ತೆ. ಯಾಕಂದರೆ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ ನಾವು ಕೂಡ. ಸೊ ನೀವು ಪೊಲೀಸ್ ಅಧಿಕಾರಿಯಾಗಿದ್ದವರು, ಒಳ್ಳೆಯ ಕಂಫರ್ಟ್ ಝೋನು, ಸರ್ಕಾರಿ ಇಲಾಖೆ, ಅದರಲ್ಲೂ ಕೂಡ ಒಂದು ಅಧಿಕಾರಿ. ಸೊ ಈ ಥರ ನೀವು ಸಡನ್ನಾಗಿ ಸಿನಿಮಾಗೆ ಬರಬೇಕು ಅಂದಾಗ ಭಯ ಆಗಲಿಲ್ವಾ? ನಾನು ಗೆಲ್ತೀನಾ ಸೋಲ್ತೀನಾ ಅನ್ನೋಂಥ ಭಯ, ಆತಂಕ ಇರಲಿಲ್ವಾ ಅಂತ? ಅದಕ್ಕೆ ಹಲವಾರು ಕಾರಣಗಳಿದೆ. ನನಗೆ ಮೊದಲಿಂದ ಕಲೆ ಬಗ್ಗೆ ಆಸಕ್ತಿ ಇತ್ತು. ಹಳ್ಳಿಗಳಲ್ಲಿ ನಾಟಕ ಮಾಡಬೇಕು ಅನ್ನೋಂಥ ಆಸಕ್ತಿ. ಅದು ಹಾಗೆ ಉಳಿದು ಕೊನೆಗೆ ನಾನು ಗ್ರ್ಯಾಜುಯೇಷನ್ ಆದಮೇಲೆ ನಾಟಕ ಮಾಡಿ, ನಾನು ಕಂಪ್ನಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಅಲ್ಲಿ ಜನರ ಜೊತೆ ಸೇರಿಕೊಂಡು ನಾಟಕ ಆಡಿ ಒಂದು ಬೆನಿಫಿಟ್ ಶೋ ಮಾಡಿದ್ವಿ, ಕುರುಕ್ಷೇತ್ರ ನಾಟಕ. ನಂತರ ಹಿರಿಯೂರಿಗೆ ಬಂದಮೇಲೆ ಹಿರಿಯೂರಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ನಾಟಕ ಮಾಡಿ ಅಲ್ಲಿ ತ್ಯಾರಮಲ್ಲೇಶ್ವರ ರಥ ನಿರ್ಮಾಣ. ಆಗ ಚಿತ್ರರಂಗದ ಒಂದು ನಂಟು ಪ್ರಾರಂಭ ಆಯಿತು. ಆ ನಂಟು ಮುಂದೆ ಪೊಲೀಸ್ ಅಧಿಕಾರಿಯಾಗಿ ಇದ್ಕೊಂಡೆ. ಅವರ ಸ್ನೇಹ ಒಂಥರ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅನ್ನೋಂಥ ಆಸೆ ಇದ್ದರೂ ಕೂಡ ಅದು ಅಸಾಧ್ಯ ಅನ್ನೋಂಥ ಮಾತು ನನಗಿತ್ತು. ಯಾಕೆ ಅಂತ ಹೇಳಿದರೆ ಚಿತ್ರರಂಗಕ್ಕೆ ಬಂದು ಯಾವುದೇ ಗಾಡ್ ಫಾದರ್ ಇಲ್ಲದೇ, ಯಾವುದೇ ಹಿನ್ನೆಲೆ ಇಲ್ಲದೆ ಬರುವಂಥದ್ದು ಭಾಳ ಕಷ್ಟ ಅಂಥೇಳಿ ಆಕಸ್ಮಿಕವಾಗಿ ನನ್ನ ಸ್ನೇಹಿತರ ಒಂದು ಪ್ರೀತಿಗೆ ಯಾವುದೋ ಒಂದು ಪಾತ್ರ ಮಾಡಿ ಅಂತ ಹೇಳಿದರು. ಒಂದು ಸಂಘರ್ಷದಲ್ಲಿ ಪಾತ್ರ ಮಾಡಿದೆ. ಆ ಪಾತ್ರ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಭಾಳ ಚಿಕ್ಕ ಪಾತ್ರ ಇತ್ತು. ಅದನ್ನು ಪ್ರೀಮಿಯರ್ ಶೋ ಕರೆದಾಗ ನನಗೆ ಅಂದರೆ DCP ಆಗಿದ್ದಂಥ ಶಂಕರ್ ಬಿದ್ರಿ ಅವರು ನನಗೆ ಬೈದರು, ಇಂಥವೆಲ್ಲ ಯಾಕೆ ಮಾಡೋಕ್ಕೆ ಹೋಗ್ತೀಯ ನೀನು, ಮಾಡಿದ ಒಳ್ಳೆ ಪಾತ್ರ ಮಾಡಬೇಕು ಅಂತ. ಅಲ್ಲಿಗೆ ಅಷ್ಟೊತ್ತಿಗೆ ನಾನು ಸುನಿಲ್ ಕುಮಾರ್ ದೇಸಾಯಿ ಇಬ್ಬರು ಉತ್ತರ ಕರ್ನಾಟಕದವರಾಗಿದ್ದರಿಂದ ಸ್ವಲ್ಪ ಸ್ನೇಹಿತರಾಗಿದ್ವಿ. ಯಾವಾಗಲೂ ಸಿನಿಮಾದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಗೆಲುವಿಗೆ ನೂರಾರು ಜನ ಅಪ್ಪಂದಿರು, ಸೋಲು ಅನಾಥ ಅಂತ ಹೇಳ್ತಾರೆ. ಆ ಸಂಘರ್ಷ ಚಿತ್ರ ಸೋತ ಮೇಲೆ ದೇಸಾಯಿ ಅವ್ರನ್ನ ಯಾರೂ ಕೇಳೋರು ಇರಲಿಲ್ಲ. ವಿಷ್ಣುವರ್ಧನ್ ಅವರಿಗೂ ಕೂಡ ಮಾರ್ಕೆಟ್ ಹೋಯಿತು. ಆ ಸಂದರ್ಭದಲ್ಲಿ ಅವರು ನನಗೆ ಹೇಳಿದ್ರು, ನೀವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿಬಿಡಿ ಅಂದರು. ಸೊ ನಾನು ಸಿನಿಮಾ ಆ್ಯಕ್ಟ್ ಮಾಡೋದೇ ದೊಡ್ಡ ಕಷ್ಟ, ಆಮೇಲೆ ಅಷ್ಟು ದೊಡ್ಡ ಬಂಡವಾಳ ಹಾಕಿ ಸಿನಿಮಾ ಎಲ್ಲಿ ಮಾಡೋಕ್ಕಾಗುತ್ತೆ ಅಂತ. ಅವಾಗ ಹೇಳಿದ್ರು, ಇಲ್ಲ ಒಂದು 10 ಲಕ್ಷ ರೆಡಿ ಮಾಡ್ಕೊಳ್ಳಿ, ನಾವು ಸಿನಿಮಾ ಮಾಡೋಣ, ಅದು ಉಳಿದ ಫೈನಾನ್ಸ್ ಬರ್ತದೆ, ಹಾಗೆ ಹೀಗೆ ಅಂದರು. ಅದು ಅಲ್ಲಿಂದ ರೆಡಿ ಮಾಡ್ಕೊಂಡು ಬಂದ್ವಿ. ಸಿನಿಮಾ ರಂಗಕ್ಕೆ ಬಂದು ನಿಷ್ಕರ್ಷಕ್ಕೆ ಬಂದೆ. ಮೇಡಮ್, ಈ ಥರ ಪೊಲೀಸ್ ಅಧಿಕಾರಿ ಹೆಂಡತಿ ಆಗಿರ್ತೀರಾ, ಸಡನ್ನಾಗಿ ಸಿನಿಮಾಗೆ ಹೋಗ್ತೀನಿ ಅಂತ ಯಜಮಾನ್ರು ಅಂದಾಗ ನೀವು ಏನು ಸಜೆಷನ್ ಕೊಟ್ಟಿದ್ರಿ? ಭಯ ಆಗಿತ್ತಾ ನಿಮಗೆ? ಆವಾಗ ಸಿನಿಮಾದ ಬಗ್ಗೆ ಏನು ಐಡಿಯಾ ಇದ್ದಿಲ್ಲ. ಫಿಲಮ್ಗೆ ಹೋಗೋದು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಹೇಳೋದಷ್ಟೇ ಗೊತ್ತಿತ್ತು. ಸರ್, ಅವಾಗಿನ್ನೂ ಆ ಕಾನೂನು ಇರಲಿಲ್ಲ ಅನ್ಸುತ್ತೆ. ಅಂದರೆ ಸಿನಿಮಾದ ಅಂದರೆ ಸರ್ಕಾರಿ ಕೆಲಸದಲ್ಲಿದ್ದರೂ ಸಿನಿಮಾ ಮಾಡ್ಬೋದು. ಕಾನೂನು ಯಾವಾಗಲೂ ಇದೆ, ಅದು ರೂಲ್ಸ್ ಇದೆ. ಪರ್ಮಿಷನ್ ತಗೊಂಡು ಪರ್ಮಿಷನ್ ಆ್ಯಕ್ಟ್ ಮಾಡ್ಬೋದು, ಮಾಡಬಾರ್ದು ಅಂತ ಇಲ್ಲ, ಆದರೆ ರೆಮ್ಯುನರೇಷನ್ ತೊಗೋಬಾರ್ದು ಅಂತ ಒಂದಿರ್ತದೆ. ನಿಷ್ಕರ್ಷ ಮಾಡಿದಾಗಲೂ ಕೂಡ ನೀವು ಪೊಲೀಸ್ ಅಧಿಕಾರಿ? ಹೌದು, 93 ನಾನು ನಿಷ್ಕರ್ಷ ಮಾಡಿದಾಗ ಪೊಲೀಸ್ ಅಧಿಕಾರಿಯಾಗಿದ್ದೆ. ಬಟ್ ಇಲಾಖೆ ಅಧಿಕಾರಿಗಳೆಲ್ಲ ಸಹಕಾರ ಕೊಟ್ಟರು ನನಗೆ. ಅಲ್ಲಿಂದ ನಿಷ್ಕರ್ಷ ಸರ್, ಇನ್ನೊಂದು ಆ ಥರ ಸಿನಿಮಾ ಬರೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಅವ್ರು ಹೇಳಿದ್ದು ಒಂದು ಬಿಲ್ಡಿಂಗು ಒಂದೇ ದಿನದ ಸಬ್ಜೆಕ್ಟ್ ಅಂತ. ಅಂದಾಗ ನಾನು ಯೋಚನೆ ಮಾಡಿದೆ, ಒನ್ ಡೇ ಸಬ್ಜೆಕ್ಟು ಒಂದೇ ಲೊಕೇಶನ್ ಅಂದರೆ ಭಾಳ ಕಡಿಮೆ ಇದರಲ್ಲಿ ಆಗುತ್ತೆ ಅಂತೇಳಿ. ಬಟ್ ಆಗಿದ್ದೇ ಬೇರೆ. ಅದು ಆಮೇಲೆ ಶೂಟಿಂಗ್ ಆಗಿ ಪಿಕ್ಚರೆಲ್ಲ ರೆಡಿ ಆಗ್ತು. ಬಿಡುಗಡೆ ಮಾಡಬೇಕಂದ್ರೆ ಯಾರೂ ತಗೊಳಕ್ತಾ ಇರಲಿಲ್ಲ. ಪ್ರೀಮಿಯರ್ ಶೋ ಹಾಕಿದ್ವಿ. ಏನು ಹಾಲಿವುಡ್ ಪಿಕ್ಚರ್ ಇದ್ದಾಗಿದೆ, ಹಾಗಿದೆ ಹೀಗಿದೆ, ವಿಲನ್ ಪಾತ್ರ ಭಾಳ ಚೆನ್ನಾಗಿದೆ, ವಿಷ್ಣುವ್ರ ಪಾತ್ರ ಚೆನ್ನಾಗಿದೆ. ಅದಕ್ಕೆ ವಿಷ್ಣುವರು ನಮ್ಮ ರಿಲೀಸ್ ಆಗಿ ಮಾರನೇ ದಿವಸ ನಾವು ಸೆಂಟ್ರಲ್ ಪಾರ್ಕ್ ಹೋಟ್ಲಲ್ಲಿ ಒಂದು ಮ್ಯಾಥ್ಯೂ ಅಂತ ಇದ್ದರು, ಕ್ರಿಸ್ಮಸ್ 24ಕ್ಕೆ ರಿಲೀಸ್ ಆಯಿತು, 25ಕ್ಕೆ ಒಂದು ಪಾರ್ಟಿ ಕೊಟ್ಟಿದ್ದರು.
ವಿಷ್ಣುವರ್ಧನ್ ಅವರು, ಭಾರತೀಯಮ್ಮ ಅವರೆಲ್ಲ ಇದ್ದರು. ಆವಾಗ ವಿಷ್ಣು ಅಂತ ಹೇಳಿದರು, ಈ ಚಿತ್ರದಲ್ಲಿ ನನಗೂ ನಿನಗೂ ಫೇಸ್ ಟು ಫೇಸ್ ಇಲ್ಲ, ಫೇಸ್ ಟು ಫೇಸ್ ಇದ್ದರೆ ನಾನು ತಿಂದಾಕ್ಬಿಡ್ತಿದ್ದೆ ಅಂತ. ಅಂದರೆ ಅಷ್ಟು ಅವ್ರು ಇಂಪ್ರೆಸ್ ಆಗಿದ್ರು, ಅಷ್ಟು ದೊಡ್ಡತನ ಅವರಲ್ಲಿತ್ತು. ನನಗೆ ಶೂಟಿಂಗ್ ಟೈಮಲ್ಲಿ ಭಾಳ ಹಿಂಸೆ ಆಯಿತು ಕೆಲವೆಲ್ಲ. ಯಾಕೆಂದರೆ ನಾನು ಸ್ವಲ್ಪ ನಾಟಕ ಮಾಡ್ತಾಯಿದ್ದೆ, ನನಗೆ ಅವಾಗ ಸಿನಿಮಾ ಗೊತ್ತಿಲ್ಲ, ದೆನ್ ಕ್ಯಾಮ್ರಾ ಗೊತ್ತಿಲ್ಲ, ಲೆನ್ಸ್ ನಾಟಕ ರೂಪದಲ್ಲಿ ಅವಾಗ ಟಿಪ್ಪು ಸುಲ್ತಾನ್ ಅಲ್ಲ, ಇದು ಸತ್ತೋಯ್ತು ಸಿನಿಮಾ ಅನ್ನೋರು ಅಂದಾಗ ಅಷ್ಟು ಜನರ ಮುಂದೆ ಸಿನಿಮಾ ಸತ್ತೋಯ್ತು. ನಾನು ದುಡ್ಡು ಹಾಕಿ ಇವ್ರ ಕಡೆ ಬಯಸ್ಕೋಬೇಕಲ್ಲಪ್ಪ ಅಂತ ನನಗೆ ಮೆಂಟಲಿ ಭಾಳ ಟಾರ್ಚರ್ ಆಗೋದು. ಇಡೀ ಒಂದು ಸ್ಯಾಂಡಲ್ವುಡ್ಡೇ ಒಂದು ಟೈಮ್ ಒಂದು ಫಸ್ಟ್ ಮೂವಿಗೆ ತಿರುಗಿ ನೋಡಿದ್ರು ಇವ್ರ ಕಡೆ. ನೀವೆಷ್ಟು ಇಂಪ್ರೆಸ್ ಆಗಿದ್ರಿ ಮೇಡಮ್? ನನಗೂ ಖುಷಿ ಆಯ್ತು ಅವ್ರದ್ದು ಇದು ನೋಡಿದಾಗ. ಕೆಲವ್ರು ಏನಂತಾರೆ ಅಂತ ಕೇಳ್ತಾ ಇದ್ವಿ. ಕೆಲವು ಯಾವುದೋ ಒಂದು ಫಂಕ್ಷನಿಗೆ ಫ್ರೆಂಡ್ಸ್ ಇದ್ದೇನೋ ಹೋಗಿದ್ವಿ, ನಾನು ನಮ್ಮ ಯಜಮಾನರು ಅಂತ ಹೇಳಲಿಲ್ಲ. ಅವರೆಲ್ಲ ಮಾತಾಡ್ತಾ ಹೇಳ್ತಿದ್ರು, ಆ ಫಿಲಮಲ್ಲಿ ವಿಲನ್ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಬ್ಬರು ಮುಟ್ಟಲ್ಲ, ಒಂದು ಟಚ್ ಮಾಡಲ್ಲ, ಆ ಥರ ಡೈಲಾಗ್ ಇದೆ. ಅದ್ಯಾರಾದ್ರೆ ನೋಡ್ಕೊ ನೀನು ಅಂತೇಳಿ ಹೋಗೋ ಒಂಥರ ಗತ್ತಿದೆ. ಮುಟ್ಟಿಲ್ಲ ಅಂತ ಖುಷಿ. ಹಂಗೇನಿಲ್ಲ, ಅವ್ರ ಪೇಪರಲ್ಲಿ ಬಂದಿದೆ. ಇಲ್ಲಿದೆಯಾ? ಇರಲಿಲ್ಲ ಸರ್. ಹೇಳಿದ್ರಿ ಪ್ರೀಮಿಯರ್ ಶೋಗೆ ಬಂದವರೆಲ್ಲ ಹೊಗಳಿದ್ರು, ಆದರೆ ಅದನ್ನು ಡಿಸ್ಟ್ರಿಬ್ಯೂಷನ್ ತಗೊಳ್ಳಕ್ಕೆ ಇದನ್ನು ಎಲ್ಲರೂ ಹೊಗಳಿದ್ರು. ಭಾಳ ಅದ್ಭುತವಾದ ಸಿನಿಮಾ ಅಂದರು. ಇಂಗ್ಲೀಷ್ ಸಿನಿಮಾ ಇದ್ದಂಗಿದೆ, ಇದನ್ನು ಯಾರು ನೋಡ್ತಾರೆ, ಹೀರೋಯಿನ್ ಇಲ್ಲ, ಹಾಡಿಲ್ಲ, ಇದನ್ನ ಯಾರು ನೋಡ್ತಾರೆ ನಮ್ಮ ಕನ್ನಡದಲ್ಲಿ ಅಂಥೇಳಿ ಒಬ್ಬರು ಬರಲಿಲ್ಲ. ಆವಾಗ ರಿಲೀಸ್ ಮಾಡಲಿಕ್ಕೆ ದುಡ್ಡು ಬೇಕು, ಲ್ಯಾಬಿಗೆ ಕಟ್ಟಬೇಕು, ಇದನ್ನು ಮಾಡಬೇಕು. ಆವಾಗ ಚಿತ್ರ ರೆಡಿಯಾಗಿತ್ತಲ್ಲ, ಬಾಲಚಂದ್ರ ಜಾರಕಿಹೊಳಿ ಅವರು ಮಯೂರ ಫಿಲ್ಮ್ಸ್ ಅಂತ ಮೋರೆ ಅಂತ ಇದ್ದರು, ಅವರು ದುಡ್ಡು ಕೊಡಿಸ್ತೇನೆ ಅಂತ ಅವಾಗ 10 ಲಕ್ಷ ರೂಪಾಯಿ ನಮಗೆ ಇದು ಫೈನಾನ್ಸ್ ಕೊಟ್ಟು ಚಿತ್ರ ರೆಡಿ ಆದಮೇಲೆ. ಸೊ ಓಪನಿಂಗು ತುಂಬ ಚೆನ್ನಾಗಿ ಬಂತು. ನಾನು ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಸಾಯಿ ಅವರಿಗೆ ಡೈರೆಕ್ಟ್ರಿಗೆ ಏನು ಭಯ ಇತ್ತು ಅಂತ ಹೇಳಿದರೆ, ಹೀರೋ 40 ನಿಮಿಷ ಎಂಟ್ರಿ ಆಗೋಲ್ಲ ಚಿತ್ರ, 30-35 ನಿಮಿಷ ಬರೋದಿಲ್ಲ, ಬರೀ ವಿಲನ್ ಮೇಲೆ ಹೋಗ್ತಾ ಇರ್ತದೆ. ಸೊ ಜನ ಎಲ್ಲಿವರೆಗೂ ಕಾಯ್ತಾರ ಅನ್ನೋದೊಂದಿತ್ತು. ಸೊ ಸಿನಿಮಾದಲ್ಲಿ ಹೋಗ್ತಾಯಿದೆ ಸೀರಿಯಸ್ ಇದೆ ಒಂದು ಇನ್ಸಿಡೆಂಟ್ ಬರ್ತಾಯಿದೆ. ಆವಾಗ ಹೋಮ್ ಮಿನಿಸ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇದು ಆಪ್ರೇಷನ್ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಕಮಾಂಡೋ ಅಜಯ್ ಬೇಕು ಅಂತ. ಆವಾಗ ವಿಷ್ಣು ಹೆಸರು ಬರ್ತದೆ. ಆವಾಗ ರಾಮನಾಥ್ ಜನ ಒಂದು ಸೊಳ್ಳೆ ಹೊಡೆದ್ರು 10 ನಿಮಿಷ ಥಿಯೇಟ್ರಲ್ಲಿ ಯಾರೂ ಏನೂ ಕೇಳ್ತಾ ಇರಲಿಲ್ಲ. ಅದು ಬಂದು ಅವರು ಅಲ್ಲಿಂದ ಹೆಲಿಕಾಪ್ಟರ್ ಟೇಕಪ್ ಆಗಿ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿ ಅವ್ರು ಆಗೋವರೆಗೂ ವಿಷಲ್ ಹೊಡೆದ್ರು. ಅಷ್ಟು ಅದ್ಭುತವಾದಂಥ ರೆಸ್ಪಾನ್ಸ್. ಸರ್, ಅದಾದ ಮೇಲೆ ಅಧಿಕಾರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ. ಸೊ ಯಾವಾಗ ನೀವು ಪೊಲೀಸ್ ಇಲಾಖೆಗೆ ರಾಜೀನಾಮೆಯನ್ನು ಕೊಟ್ರಿ, ಅವಾಗ ಎಷ್ಟು ನೋವಾಯ್ತಾ, ಹೇಗೆ? ಇಲ್ಲ, 93ಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಚಿತ್ರಗಳು ಮಾಡಿದೆ. ನನಗೆ ಅಧಿಕಾರಿಗಳು ಭಾಳ ಸಹಕಾರ ಕೊಟ್ಟರು. ಜಾರ್ಜ್ ಅಂತ ಇದ್ದರು, ಹಯಾತ್ ಅಂತ ಇದ್ದರು, ಅವರೆಲ್ಲ ನನಗೆ ಭಾಳ ಸಹಕಾರ ಮಾಡ್ತಾಯಿದ್ರು. ನನಗೆ 94ರಲ್ಲಿ ಪ್ರಮೋಷನ್ ಆಯಿತು, ಬೆಂಗಳೂರಿಗೆ DCRಗೆ ಹಾಕಿದ್ರು. ಜಾರ್ಜ್ ಅವರು DIG ಆಗಿದ್ದರು. ಅವರು ನನಗೆ ಒಂದು ಜೀಪ್ ಕೊಟ್ಬಿಟ್ಟಿದ್ರು, ಇಂತಿದ್ದು ಡ್ಯೂಟಿ ಓಡಾಡ್ಕೊಂಡಿರು ನೀನು ಅಂತ. ನಾನು ಸಿನಿಮಾ ಮಾಡ್ಕೊಂಡಿದ್ದೆ. ಸೊ ಹಾಗೆ ಆಯಿತು. 99ನಲ್ಲಿ ಕೌರವ ಮಾಡಿದೆ. ಆವಾಗ ಅಷ್ಟೊತ್ತಿಗೆ ಯಶವಂತಪುರಕ್ಕೆ ಬಂದಿದ್ದೆ ನಾನು. ಯಶವಂತಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ, ಕೌರವ ಮಾಡಿದೆ. ಹೀರೋ ಆದಮೇಲೆ ದೆನ್ ಬೇರೆ ಬೇರೆ ಸಿನಿಮಾಗಳು, ಲಂಕೇಶ, ಜೋಗಳ, ಈ ರೀತಿ ಮಾಡ್ಕೊಂಡು ಬಂದ್ವಿ. 2002ರವರೆಗೂ ಕಂಟಿನ್ಯೂ ಆಯಿತು. ನಾನು ಹೀರೋ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಸುಮಾರು ಸಿನಿಮಾ ರಂಗದಲ್ಲಿ ನಾನು ಹೀರೋ ಆಗಿದ್ದೆ. ಒಂದು SP ಜೊತೆ ಹೋಗ್ತಾಯಿದ್ರೆ SP ಯಾರು ಮಾತಾಡ್ತಿರ್ಲಿಲ್ಲ, ಎಲ್ಲರೂ ನನಗೆ ಮಾಡೋದು. ಆಮೇಲೆ ಅಭಿಮಾನಿಗಳು ಸಹಜ ಅದು. ಆಮೇಲೆ 2002 ಜಾಸ್ತಿ ನೀವು ಅಭಿಮಾನಿಗಳನ್ನ ಅಟೆಂಡ್ ಮಾಡೋದೇ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಆಮೇಲೆ ಯಶವಂತಪುರದಲ್ಲಿ ಇದ್ದಾಗ ಯಾರಿಗಾರು ಹೊಡೆದ್ರೆ ಅವರು ಅಣ್ಣ ನಿನ್ನ ಅಭಿಮಾನಿ ಅಂದ್ಬಿಡೋರು. ಅಭಿಮಾನಿ ಅಂದ ತಕ್ಷಣ ಯಾವುದೇ ನಟರಿಗೆ ಆಗಲಿ ಖುಷಿ ಆಗೋದು. ನಾನು ನಿನ್ನ ಅಭಿಮಾನಿ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಒಂದು ಸೆಲ್ಫಿ ತೊಗೊಂಡ್ರೆ ಖುಷಿ ಆಗುತ್ತೆ. ಸೊ ಆವಾಗ ಯಾರು ಸೆಲ್ಫಿ ತೊಗೊತಿಲ್ಲ ಅಂದರೆ ಬೇರೆ ಆರ್ಟಿಸ್ಟ್ಗಳು ನೋಡಿದರೆ ಏನಪ್ಪ ನಮ್ಮದು ಯಾರು ಸೆಲ್ಫಿನೇ ತೊಗೊತಾ ಇಲ್ಲ ಅಂತಿದ್ವಿ. ಸೊ ಯಾವಾಗ ಆ ಸೆಲ್ಫಿ ತೊಗೊಳೋದು ನಮ್ಮ ಅಭಿಮಾನಿಗಳು ಅಂತ ಹೇಳಿದಾಗ ಖುಷಿ. ಯಾರು ಹೊಡೆಯೋಕೆ ಹೊಡೆದ್ರೆ ಅವರು ರೌಡಿಗಳು ನಿನ್ನ ಅಭಿಮಾನಿ ಅಣ್ಣ ನಾನು ಅನ್ನೋರು. ಸೊ ಹೀಗಾಗಿ ಎಲ್ಲರೂ ನನ್ನ ಫಾಲೋವರ್ಸ್ ಆಗಿದ್ದರು. ಅವಾಗ ರಾಜೀನಾಮೆ ಕೊಟ್ಟಾದಮೇಲೆ ಇವರು ನನ್ನ ಸಸ್ಪೆಂಡ್ ಮಾಡಿದ್ರು. ಸೊ ಅದು ಹಾಗೆ 1 ಇಯರ್ ನಡೀತು. ನಾನು ಹೋಗಲಿಲ್ಲ, ಸಿನಿಮಾ ಮಾಡ್ಕೊಂಡು ಹಾಗೇ ಇದ್ದೆ. ಸಿನಿಮಾ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಭಾಸ್ಕರ್ ಅಂತ ಬಂದರು. ಅವರು ರಿಟೈರ್ ಆದರು. VV ಭಾಸ್ಕರ್ ಅಂತ ಬಂದು ಅವರು ನನ್ನ ಕರೆದು ಏನಪ್ಪ ನೀನು ಸಿನಿಮಾದಲ್ಲಿ ಕಂಟಿನ್ಯೂ ಮಾಡ್ತೀಯಾ ಇಲ್ಲ ಪೊಲೀಸಿಗೆ ಬರ್ತೀಯಾ ಅಂದರು. ನಾನು ಅಷ್ಟೊತ್ತಿಗೆ ಇಲ್ಲ ಸರ್, ನನ್ನ ಕೈಲಿ ಆಗೋದಿಲ್ಲ, ದಯಮಾಡಿ ನಂದು ಆ್ಯಕ್ಸೆಪ್ಟ್ ಮಾಡಿ. ದ ಗ್ರೇಟ್ ಮ್ಯಾನ್ ಅವರು VV ಭಾಸ್ಕರ್ ಅಂತ. ಅವರು ನನ್ನ ಸಸ್ಪೆನ್ಷನ್ ಪೀರಿಯಡ್ ಏನಿತ್ತು ಅದನ್ನು ಅಷ್ಟು ಟ್ರೀಟೆಡ್ ಆನ್ ಡ್ಯೂಟಿ ಅಂತ ಮಾಡಿ ಆಮೇಲೆ ನನಗೆ ವಾಲಂಟ್ರಿ ಆಕ್ಸೆಪ್ಟ್ ಮಾಡಿದ್ರು. ಹುಡುಗಿರ ಅಭಿಮಾನಿಗಳ ಕಾಟ ಎಷ್ಟಿತ್ತು ಸರ್ಗೆ ಅದನ್ನು ಹೇಳಿ ನೀವು?
ಕಾಟ ಗೀಟ ನನಗೇನು ಗೊತ್ತಿಲ್ಲಪ್ಪ, ಅವ್ರು ಹೊರಗಡೆ ಹೋಗೋವಾಗ ಏನೋ ನಮಗೆ ಗೊತ್ತಿಲ್ಲ ಅದು. ಕೌರವ ಅಂತೇಳಿ ಎಲ್ಲ ಕರಿತಾ ಇದ್ರು ಸರ್ನ, ಮಾತಾಡಿಸ್ತಾ ಇದ್ರು. ಅವಾಗ ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಮೇಡಮ್? ಈಗಲೂ ಕೌರವ ಅಂತಲೇ ಅವ್ರು ಕರೆಯೋದು. ಕಾರಲ್ಲಿ ಎಲ್ಲರೂ ಕೌರವ ಹೋಗ್ತಿದ್ದಾನೆ ಅಂತಾರೆ, ಈಗಲೂ ಅದೇ ಬರ್ತಾರೆ. ಆಲ್ರೆಡಿ ಪ್ರೇಮ ಅವರು ಸಕ್ಸಸ್ಫುಲ್ ಹೀರೋಯಿನು, ನೀವು ಹೀರೋ ಆಗಿ ಹೊಸ ಎಂಟ್ರಿ. ಇಲ್ಲ ಪಾಪ ಭಾಳ ಕೋಆಪ್ರೇಟ್ ಮಾಡಿದ್ರು. ಬಟ್ ಅದರಲ್ಲಿ ಏನಂತ ಹೇಳಿದ್ರೆ ಇಬ್ಬರದ್ದು ಇಂಟಿಮೆಸಿ ಅದೇನು ಇಲ್ಲೇ ಇಲ್ವಲ್ಲ. ಒಬ್ರಿಗೊಬ್ರಿಗೆ ಬೈಯೋದು, ಇದರಲ್ಲಿ ನಿಂತ್ಕೊಳ್ಳೋದು, ಗಲಾಟೆ ಮಾಡೋದು, ರೋಪ್ ಹಾಕೋದು, ಇದೆ ನನ್ನ ಪೊಲೀಸ್ ಕೆಲಸ ಏನಿತ್ತಲ್ಲ ಅದು ಬ್ಯಾಕ್ಡ್ರಾಪ್ ಇತ್ತು. ಹಾಗಾಗಿ ನನಗೆ ಈಸಿ ಆಯಿತು. ಮತ್ತು ಹಳ್ಳಿಯಿಂದ ಬಂದವಾಗಿದ್ದೆ, ಈ ಕ್ಯಾರೆಕ್ಟರ್ ರಫ್ ಅಂಡ್ ಟಫ್ ಅಂತ ಹೇಳಿದ್ರೆ ನನಗೆ ಭಾಳ ಈಸಿ ಆಯಿತು. ಸೊ ಒಂದು ಲೈನ್ ಹೇಳ್ಬೋದಾ ಸರ್ ಆ ಸಾಂಗ್? ಯಾವಳೇ ಅವಳು ಹುಲಿಯೂರಲ್ಲಿ ಕೌರವ ಅನ್ನೋಳು ತಿಮ್ರ ಪೊಗರ. ಅದಾದ್ಮೇಲೆ ಮತ್ತೊಂದು ಸಿನಿಮಾ ಬರುತ್ತೆ ಪ್ರೇಮಾಚಾರಿ. ಇಲ್ಲಿ ಫುಲ್ ರಫ್ ಆ್ಯಂಡ್ ಟಫ್, ಇಲ್ಲಿ ಡಿಟ್ಟೋ ಅಪೋಸಿಟ್. ಹೇಗೆ ಸರ್ ಅದು? ಸಕ್ಕದಾಗಿತ್ತು ಆ ಮೂವಿ. ಭಾಳ ಅದ್ಭುತವಾದ ಸಿನಿಮಾ ಪ್ರೇಮಚಾರಿ. ಸಾಂಗ್ಸ್ ಕೂಡ, ಕ್ಯಾರೆಕ್ಟ್ರು, ಸಿನಿಮಾ ಕತೆ. ಬಟ್ ನಾವು ದೊಡ್ಡ ತಪ್ಪು ಮಾಡಿದ್ದು ಪ್ರೇಮಚಾರಿ ಇಮಿಡಿಯೇಟಾಗಿ ಮಾಡಿದ್ದು. ಯಾಕೆಂದರೆ ಈ ಜನರದ್ದು ಆಡಿಯನ್ಸ್ ನಿರೀಕ್ಷೆ ಏನಿರ್ತದೆ ಅಂತ ಹೇಳಿದ್ರೆ, ಈ ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟ್ರೆಲ್ಲ ಮಾಡ್ಕೊಂಡು ಬಂದಾಗ ಅದೇ ಥರ ನೆಕ್ಸ್ಟ್ ಸಿನಿಮಾ ಇರ್ತದೆ ಅಂಥೇಳಿ. ಅದರ ಪ್ರೇಮಚಾರಿ ರಿಲೀಸ್ಗೆ ಹೋದ್ ನೋಡಿದ್ರೆ ನರ್ತಕಿ ಥಿಯೇಟ್ರ್ ಮುಂದೆ ಏನು ರಶ್, ಒಳಗೆ ಎಂಟ್ರಿ ಆಗಾಗ್ತೋ ಅಷ್ಟೊಂದು ಜನ ಇತ್ತು. ಬಟ್ ಅಲ್ಲಿ ಏನಾಯಿತು ಅಂದರೆ ಜನರ ನಿರೀಕ್ಷೆ ಕೌರವಕ್ಕಿಂತ ಮೇಲೆ ಇರ್ತದೆ ಪಾತ್ರದ್ದು. ಎಕ್ದಮ್ ಡಲ್ ಆಗಿಬಿಡ್ತು ಪಾತ್ರ, ಡಲ್ಲು. ಬಟ್ ಸಾಫ್ಟ್ ಕ್ಯಾರೆಕ್ಟರ್ ಆಗಿದ್ದರಿಂದ ಅದು ಸ್ವಲ್ಪ ಎಫೆಕ್ಟ್ ಆಯ್ತದು. ಬಟ್ ಇದು ಸಿನಿಮಾ ಬೇರೆ ಥರ ಆಯಿತು. ಬಟ್ ಜನರಿಗೆ ಇಷ್ಟ ಆಯಿತು ಸಿನಿಮಾ. ಬಿ ಸಿ ಪಾಟೀಲರ ಇಡೀ ಫ್ಯಾಮಿಲಿ ನಮ್ಮ ಜೊತೆಲಿದೆ. ಆ ಫ್ಯಾಮಿಲಿಯನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ರೆಡಿ ಬಿ ಸಿ ಪಾಟೀಲ್ ಸರ್ ಹಾಗೆ ವನಜಾಕ್ಷಿ ಮೇಡಮ್ ಇಬ್ಬರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಫಸ್ಟ್ ಸೆಗ್ಮೆಂಟಿಂದಲೇ ಇದ್ದಾರೆ. ಸೊ ನಮ್ಮ ಜೊತೆಲಿದ್ದಾರೆ ಬಿ ಸಿ ಪಾಟೀಲ್ ಅವರ ಪುತ್ರಿ ಸೃಷ್ಟಿ ಪಾಟೀಲ್ ಹಾಗೆ ಅವರ ಅಳಿಯ ಸುಜಯ್ ಬೇಲೂರು. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪುಟಾಣಿ ಕೂಡ ಇದೆ, ಬಿ ಸಿ ಪಾಟೀಲ್ ಅವರ ಮುದ್ದಿನ ಮೊಮ್ಮಗಳು ಸಾನ್ವಿ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಬಿ ಸಿ ಪಾಟೀಲ್ ಅವರ ಜ್ಯೇಷ್ಠ ಪುತ್ರಿ, ಮೊದಲ ಪುತ್ರಿ ಸೌಮ್ಯ ಪಾಟೀಲ್ ಕೂಡ ನಮ್ಮ ಜೊತೆಲಿದ್ದಾರೆ. ಸೌಮ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೃಷ್ಟಿಯವರೇ, ಅಪ್ಪಾಜಿ ಮೂರು ಪಾತ್ರವನ್ನು ಲೈಫ್ ಲಾಂಗ್ ನಿರ್ವಹಿಸ್ತಾ ಬಂದರು. ಸೊ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತಿದ್ರು. ನಿಮಗೆ ಟೈಮ್ ಕೊಡ್ತಾ ಇದ್ರಾ? ಕೊಟ್ಟಿರುವಂಥ ಟೈಮ್ನ ಯಾವ ಥರ ಸ್ಪೆಂಡ್ ಮಾಡ್ತಾಯಿದ್ರಿ ಅವ್ರ ಜೊತೆನಲ್ಲಿ? ಅವ್ರು ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದು ನಮಗೆ. ಯಾಕಂದರೆ ಹಿ ವಾಸ್ ಆಲ್ವೇಸ್ ಔಟ್ಸೈಡ್, ಹೊರಗಡೆ ಫೀಲ್ಡಲ್ಲೇ ಜಾಸ್ತಿ ಇದ್ದಿದ್ದು. ಯಾಕಂದರೆ ಪೊಲೀಸ್ ಡ್ಯೂಟಿನೂ ಆಲ್ಮೋಸ್ಟ್ 24 hours ಇರ್ತಾಯಿತ್ತು. ಅದಾದ ನಂತರ ಸಿನಿಮಾ ಕ್ಷೇತ್ರ ಅದು ಸ್ವಲ್ಪ ಬ್ಯುಸಿನೇ, ಆಚೆನೇ ಇರ್ತಾಯಿದ್ರು. ಅದಾದ ನಂತರ ರಾಜಕೀಯ ಕ್ಷೇತ್ರದಲ್ಲೂ ಅವ್ರು ತುಂಬ ಹೊರಗೆ ಇರ್ತಾಯಿದ್ರು. ಸೊ ನಾನು ಒಂದು ಮಾತು ಹೇಳ್ತಾ ಇದ್ರು ಅಮ್ಮ, ನೀವು ಮೂವಿನಲ್ಲಿ ಸರ್ದು ಒಂದು ಸೀನ್ನ ನೋಡಿ ಬಹಳ ಭಯ ಪಟ್ಬಿಟ್ಟಿದ್ರಿ. ನಿಷ್ಕರ್ಷ ಅದು ಹೇಳ್ತಾ ಇದ್ರು ಅನ್ಸುತ್ತೆ. ತುಂಬ ಸಣ್ಣವಳಿದ್ದೆ ಆವಾಗ, ಬಹುಶಃ ಎಷ್ಟು 2 ವರ್ಷನೋ 3 ವರ್ಷ ಇದ್ದೆ ಅನಿಸುತ್ತೆ ಮೇ ಬಿ. ಆವಾಗ ನಿಷ್ಕರ್ಷದಲ್ಲಿ ಒಂದು ಸ್ಟ್ಯಾಬಿಂಗ್ ಸೀನ್ ಬರುತ್ತೆ. ವಿಷ್ಣುವರ್ಧನ್ ಅವರು ಅಪ್ಪಾಜಿಗೆ ಸ್ಟ್ಯಾಪ್ ಮಾಡ್ತಾ ಇರೋ ಒಂದು ಸೀನು. ಅದನ್ನು ನೋಡಿ ಥಿಯೇಟ್ರಲ್ಲಿಗೆ ನಾನು ಕಿರ್ಚ್ಕೊಂಡು ಹತ್ತಿದ್ದೆಲ್ಲ ಇದ್ದಂತೆ. ಸೊ ಸುಜಯ್ ಅವರೇ, ಈ ಫ್ಯಾಮಿಲಿಗೆ ನೀವು ಹೊಸದಾಗಿ ಬಂದಿದ್ದ ಅಥವಾ ನಿಮ್ಮ ಫ್ಯಾಮಿಲಿನಲ್ಲೇ ಹುಡುಕಿದ್ದ ಹುಡುಗಿನ ನೀವು ಅಂತ? ಹುಡುಕಿದ್ದನೋ ಕರೆಕ್ಟು, ಫ್ಯಾಮಿಲಿ ಜೊತೆಗೆ ಹುಡುಕಿದ್ವಿ. ಫ್ಯಾಮಿಲಿ ಜೊತೆಲಿ ಹುಡುಕಿದ್ರಿ. ಸೊ ಪಕ್ಕ ಅರೇಂಜ್ ಮ್ಯಾರೇಜ್ ಇದು? ಹಂಗೆ ಅನ್ಕೋಬೋದು. ಹಂಗೆ ಅನ್ಕೋಬೋದು ಅಲ್ವಾ? ಅಲ್ಲ ಅಂತ ಹೇಳ್ತಿದಾರಲ್ಲ. ಸೊ ಸೃಷ್ಟಿಯವ್ರು ಎಲ್ಲಿ ನೀವು ಭೇಟಿಯಾಗಿದ್ದು ಫಸ್ಟು? ನಾನು ಒಂದು ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಹಾಗಾಗಿ ನಮ್ಮ ಭೇಟಿಯಾಗಿದ್ದು. ಸೊ ಯಾವಾಗ ಫಸ್ಟ್ ಅವ್ರನ್ನ ಭೇಟಿಯಾಗಿದ್ದು? ಜಿಮ್ನಲ್ಲಿ ಭೇಟಿಯಾಗಿದ್ರಾ? ಮನೇಲಿ ಅನ್ಸುತ್ತೆ, ಮನೇಲಿ. ಸೊ ಎಷ್ಟು ವರ್ಷಗಳ ಪ್ರೀತಿ? ಯಾವಾಗ ಇವ್ರ ಹತ್ರ ಹೇಳ್ಕೊಂಡ್ರಿ ನೀವು? ನಮ್ದೊಂಥರ 5G ಇದು ಲವ್ ಸ್ಟೋರಿ. ಗೊತ್ತಾಗಿ 15 ದಿವಸಕ್ಕೇನೋ ಸರ್ ಹತ್ರ ಹೇಳಿದ್ವಿ. ಅದಾದಮೇಲೆ 5 ವರ್ಷ ಲೋಡಿಂಗಲ್ಲಿದ್ವಿ. ಆಮೇಲೆ ಮದುವೆ ಆದ್ವಿ. ಸರ್ ಮೇಡಮ್ನ ಎಲ್ಲಿ ಫಸ್ಟ್ ಭೇಟಿಯಾಗಿದ್ದು ಅಂತ ತಿಳ್ಕೊಳ್ಳೋಣ. ಸರ್ ಬಹಳ ಹಿಂದಕ್ಕೆ ಹೋಗೋಣ. ಈಗ ಕುರುಗೋಡಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಆವಾಗ ನಾವು ಹೆಣ್ಣು ಹುಡುಕ್ತಾ ಇದ್ವಿ. ಅವಾಗ ಇವರ ಚಿಕ್ಕಪ್ಪ ಒಬ್ಬರು ನಮ್ಮ ಹಿರೇಕೆರೂರಲ್ಲೂ ಇಂಜಿನಿಯರ್ ಇದ್ದರು. ಅವರೇನೋ ಹೇಳಿದ್ರಂತೆ ನಮ್ಮಪ್ಪ ಅವ್ರಿಗೆ, ನಮ್ಮ ಶಿವನಗೌಡರು ಅಂತ ಇದ್ದಾರೆ ಕಾಂಟ್ರಾಕ್ಟರ್, ಅವ್ರಿಗೆ ಹೇಳಿದ್ರಂತೆ ನಮ್ಮ ಕಡೆ ಒಂದು ಹುಡುಗಿ ಇದೆ ಅಂತ. ಅದನ್ನು ಹೋಗಿ ನಮ್ಮಪ್ಪ ಅವ ನೋಡಿ ಬಂದರು. ಪರವಾಗಿಲ್ಲ ನೋಡ್ಬೋದು ಅಂದರು. ಆಮೇಲೆ ಹೋಗಿ ನಾನು ನೋಡಿದ್ದು. ಓಕೆ. ಮೇಡಮ್ ನೋಡೋಕ್ಕೂ ಮುಂಚೆ ಎಷ್ಟು ಹೆಣ್ಣು ನೋಡಿದ್ರಿ ನೀವು ಹುಡುಗಿರು? ಒಂದು 3-4 ನೋಡಿರ್ಬೇಕಷ್ಟೇ. 3-4 ನೋಡಿದ್ರಿ. ಅಷ್ಟೊತ್ತಿಗಾಗಲೇ ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ರಿ? ಹೌದೌದು, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ರಿ. ಸೊ ಮೇಡಮ್, ಸರ್ ನೋಡ್ಲಿಕ್ಕೆ ಬಂದಿದ್ದ ದಿನ ನೆನಪಿದೆಯಾ ನಿಮಗೆ? ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಅತ್ತೆ ಮಾವ ಬ್ಯಾಡಿಗೆ ಸುರೇಶ್ ಅಣ್ಣನ ಮನೆಯವರು ಹೀಗೆ ತುಂಬ ಜನ ಬಂದಿದ್ದರು. ಅವ್ರ ಕಡೆ ವರಮಹಾಲಕ್ಷ್ಮಿ ಅನ್ನೋದು ಗೊತ್ತಿದ್ದಲ್ಲ. ನಮ್ಮ ಕಡೆ ಶಿವಮೊಗ್ಗ ಕಡೆ ದಾವಣಗೆರೆ ಕಡೆ ಮಾಡ್ತಾರೆ. ಹೌದು.
ಮಾಡ್ಕೊಂಡಾಗ ಅಮ್ಮ ಅವರಿಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದರು. ಹೆಣ್ಣು ನೋಡಿದ್ಮೇಲೆ ಎಲ್ಲ ಚರ್ಚೆಯಾಗಿ ನಮ್ಮದು ಅಂತ ಮಾಡ್ಕೊಂಡಾಗ ಊಟ ಮಾಡಿ ಹೋಗ್ತೀವಿ ಅಂದರು. ಬಟ್ ಅಮ್ಮ ಇಲ್ಲ ನಾವು ಹಬ್ಬ ಅಂತ ಮಾಡಿದ್ವಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಂದರು. ಅವರು ಆವಾಗಲೇ ಇಷ್ಟ ಆಯ್ತಂತೆ, ಸಾಹೇಬರಿಗೆ ಹೇಳಿದ್ದಾರೆ, ಅವರು ಕೇಳಿಸಿದ್ದಾರೆ ಈ ಕಡೆ ದಿಕ್ಕಿನಲ್ಲಿ ನಿಮಗೆ ಒಳ್ಳೇದಾಗತ್ತೆ ಅಂತ ಅಂದ್ರೆ ಅವಾಗೆಲ್ಲ ಹಂಗೆ ಕೇಳ್ತಾಯಿದ್ರು. ಆಮೇಲೆ ಸಾಹೇಬರು ಅಣ್ಣನ ಜೊತೆ ಬಂದ್ರೇನಲ್ಲ? ಇಲ್ಲ, ಅಪ್ಪ ಅವೆಲ್ಲ ಬಂದಿದ್ವಿ ಮತ್ತೆ ಸೆಕೆಂಡ್ ಟೈಮ್. ಹುಡುಗ ಬರ್ತಾನನ್ನೋ ಒಂದು ಕುತೂಹಲ ಇರುತ್ತಲ್ಲ? ಇಲ್ಲ ರೀ, ಹಂಗೇನು ನೋಡಿದ್ದಿಲ್ಲ. ಮನೇಲಿ ನನ್ನ ಸಣ್ಣ ತಮ್ಮ ಇವಾಗ ಇಂಜಿನಿಯರ್ ಇದು ಮಾಡ್ತಾಯಿದ್ದಾನೆ. ಅವನು ಯಾರು ಬಂದಾಗ ಹೇಳು ಅಂತ ಅಂದೆ ನಾನು. ಇವ್ರು ಹಾಕಿದ್ದು ಕರಿ ಪ್ಯಾಂಟು ವೈಟ್ ಡ್ರೆಸ್ ನೆನಪಿದೆ ನನಗೆ ಇನ್ನು. ಅದು ಹಂಗೆ ಹಾಕಿದಾರಲ್ಲ ಅವರೇ ಕಣೆ ಅಂತ ಅಂದವನು. ನಿಮ್ಮ ಮದುವೆಯ ದಿನ ನಾನು ನೆನಪು ಮಾಡ್ಕೊಳ್ಳೋದಾದರೆ ಮದುವೆ ಎಲ್ಲಿ ನಡೀತು, ಹೇಗೆಲ್ಲ ನಡೀತು ಮೇಡಮ್? ದಾವಣಗೆರೆಯಲ್ಲಿ ಗುಂಡಿ ಚೌಟ್ರಿ ಅಂತ ಇದೆ, ಅಲ್ಲಿ ಮದುವೆ ಆಗಿದ್ದು. ಓಕೆ, ಹೇಗಿತ್ತು ಅವತ್ತಿನ ದಿನ ನೆನಪು ಮಾಡ್ಕೊಳ್ಳೋದಾದ್ರೆ? ಯಾವ ಥರ ಇತ್ತು ಸಂಭ್ರಮ? ಯಾವ ಥರ ಇತ್ತು? ಏನೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಮದುವೆ ದಿನದ ಯಾವ ಮೂಮೆಂಟ್ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ ಇದಕ್ಕೂ ಕಳಿಸ್ಕೊಟ್ಟ ಸಮಯ ಅಣ್ಣ ತಮ್ಮ ಎಲ್ಲರೂ ಇದ್ರು. ಫಸ್ಟ್ ಮ್ಯಾರೇಜ್ ನಂದೇನೆ, ಹಾಗಾಗಿ ಎಲ್ಲರೂ ಒಂಥರ ಬೇಸರ ಆಗಿತ್ತು. ಸರ್, ಇಷ್ಟು ದೊಡ್ಡ ಕುಟುಂಬದಲ್ಲಿ ಇದ್ದರೂ ಕೂಡ ನಿಮ್ಮ ಎಜುಕೇಷನ್ ಕೂಡ ನೀವು ಚೆನ್ನಾಗಿ ಮಾಡ್ಕೊಂಡ್ರಿ, ಒಳ್ಳೆಯ ಆಫೀಸರ್ ಕೂಡ ಆದ್ರಿ. ನಮ್ಮೂರು ಭಾಳ ಚಿಕ್ಕ ಹಳ್ಳಿ, ಕುಗ್ರಾಮ. ಒಂದು ಆವಾಗ 89 ಮನೆ ಇತ್ತು. ಮಳೆಗಾಲ ಬಂದರೆ ಮೊಳಕಾಲ್ವರೆಗೂ ಕೆಸರು ಊರಲ್ಲಿ, ನೀರೆಲ್ಲ ಊರಲ್ಲಿ ಹರಿಯೋದು. 3 ತಿಂಗಳು ಯಾರು ಚಪ್ಪಲಿ ಹಾಕಂಗೆ ಇರಲಿಲ್ಲ, ಅಷ್ಟು ಕೆಸರು ಇರೋದು. ನಮ್ಮಪ್ಪ ಆವಾಗಲೇ 100 ಎಕರೆ ಜಮೀನಿತ್ತು. ನಾವು ಇವತ್ತಿಗೂ ಈಗ 10 ಎಕರೆನೂ ತೊಗೊಂಡಿದ್ದೀವಿ ನಾವು, ಬಿಟ್ಟರೆ ಇವತ್ತಿಗೂ ನಮ್ಮ ತಂದೆಯವರು ಮಾಡಿದಂಥ ಜಮೀನು. ಭಾಳ ಕಷ್ಟ ಜೀವಿಗಳು. ನಮ್ಮವ್ವ ಅಷ್ಟು ಜನಕ್ಕೆ ಮಕ್ಕಳನ್ನ ಸಾಕ್ಕೊಂಡು, ಆಮೇಲೆ ಅದ್ರ ಜೊತೆಗೆ ದನಗಳು ಹಿಂಡಬೇಕು, ಬಟ್ಟೆ ಕೂಡ ಅವರೇ ತೊಳೆಯೋರು, ಪಾತ್ರೆ ತೊಳೆಯೋದು, ಎಲ್ಲ ಮಾಡೋದು. ಅಷ್ಟೆಲ್ಲ ಮಾಡಿಕೊಂಡು ಮಕ್ಕಳನ್ನ ಸಾಕಿದ್ದು. ಅದೇ ರೀತಿ ನಮಗೆ ಓದಿಸ್ಬೇಕು ಅಂತ ನಮ್ಮದು ಹಳ್ಳಿಯಲ್ಲಿ 4ನೇ ಕ್ಲಾಸ್ವರೆಗೂ ನಂದು ಅಲ್ಲೇ ಓದಿದೆ. 5, 6, 7ಕ್ಕೆ ಬಾರಂಗಿ ಅಂತ ಅಲ್ಲಿಂದ 5 ಕಿಲೋಮೀಟ್ರು, ದಿನ 10 ಕಿಲೋಮೀಟ್ರ್ ನಡೀತಿದ್ವಿ. ಎಟ್ ದ ಏಜ್ ಆಫ್ 10 ಬೆಳಿಗ್ಗೆ ಹೋದರೆ ಅದು ರಸ್ತೆ ಇಲ್ಲ, ಕೆರೆ ಕಟ್ಟೆಗಳೆಲ್ಲ ನಡ್ಕೊಂಡು ಹೋಗ್ಬೇಕು. ಹೋಗಿ ಅದು ಇಂಗ್ಲೀಷ್ ಸ್ಕೂಲ್ 5, 6ರಿಂದ ಸ್ಟಾರ್ಟ್ ಆಗೋದು. ABCD ಕಲ್ತಿದ್ದು 5ರಿಂದ. ಅಲ್ಲಿ 3 ವರ್ಷ ಹೋಗಿ ಬಂದು, ಆಮೇಲೆ 8, 9, 10 ಚಿಕ್ಕೇರು ಊರು ಬಂದು, ಹಿರೇಕೆರೂರು ತಾಲೂಕು ಪಕ್ಕದ ಊರು. ಅಲ್ಲಿ ಹಾಸ್ಟೆಲ್ ಸೇರಿಸಿದ್ರು. ಹಾಸ್ಟೆಲಲ್ಲಿ ಊಟ ಮಾಡೋಕ್ಕಾಗಿಲ್ಲ, ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಭತ್ತಕ್ಕಿ ಅನ್ನ ಮಾಡೋದು, ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ 2 ಇಂಚ್ ನೀರು ಇಟ್ಬಿಟ್ರೆ ಅದಕ್ಕೆ ಬೆಂದಾಗ ಅಕ್ಕಿ ಅನ್ನ ಹೋಗುತ್ತೆ. ಈ ತಂಬಳಿನ ಬಿಸಿನೀರು ಮಾಡಿಬಿಟ್ಟು ಕಲಿಸ್ಕೊಂಡ್ರೆ ಸಾರಾಯಿತು. ಏನು ಉಪ್ಪಿನಕಾಯಿ ಚಟ್ನಿ ಎಲ್ಲ ಮನೆಯಿಂದ ತಗೊಂಡು ಹೋಗ್ತಿದ್ವಿ, ಊಟ ಮಾಡೋದು. ಆ ಥರ ಹೈಸ್ಕೂಲ್ ಜೀವನ. ಮತ್ತು PUCಗೆ ದಾವಣಗೆರೆ ಬಂದೆ. ನಾವು ದಾವಣಗೆರೆಗಿದ್ದಾಗ ಹಾಸ್ಟೆಲಲ್ಲಿದ್ದಾಗ ನನಗೆ ಅಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಅಂತ ಇದ್ದರು, ಎಕ್ಸ್ಟೆನ್ಷನ್ ಪೊಲೀಸ್. ಅವರು ಬೈಕಲ್ಲಿ ಬರೋದು ಮಾಡೋದು, ಆ ಸೌಂಡು ಗಿಂಡು ನೋಡಿ ನನಗೆ ಖುಷಿ, ನಾನು ಹಿಂಗೆ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ. ಡಿಗ್ರಿ ಆದಮೇಲೆ 78ಅಲ್ಲಿ ಕಾಲ್ ಫಾರ್ಮ್ ಮಾಡಿದ್ರು, ಹಾಕಿದೆ. 78ಅಲ್ಲಿ 79 ನಂದು ಅಪಾಯಿಂಟ್ಮೆಂಟ್ ಆಯಿತು. ಫಸ್ಟ್ ಅಟೆಂಪ್ಟ್ ಸಬ್ ಇನ್ಸ್ಪೆಕ್ಟರ್ ಅದೇ. ಪ್ರತಿಯೊಂದು ಅಂದರೆ ನೀವು ಸಣ್ಣ ವಯಸ್ಸಿನಿಂದಲೇ ಕೂಡ ಇಷ್ಟಪಟ್ಟಂತಹ ಕೆಲಸ ಕೈಗೆ ಬಂದಿದ್ದು, ಸೊ ಅದನ್ನು ಬಹಳನೇ ಎಂಜಾಯ್ ಮಾಡಿದ್ರಿ ಅಂತ ಅನಿಸುತ್ತೆ. ನೀವು ಬಹಳ ಖುಷಿಯಾಗಿತ್ತು ಅನಿಸುತ್ತೆ. ಆದರೆ ಒಂದಾಗಿರಲಿಲ್ಲ. ನಾನು ನಮ್ಮೂರಲ್ಲಿ ಕುರುಕ್ಷೇತ್ರ ನಾಟಕ ಮಾಡ್ತಾಯಿದ್ರು. ಕುರುಕ್ಷೇತ್ರ ನಾಟಕ ಮಾಡ್ಬೇಕಾದ್ರೆ ನನಗೆ ಅಭಿಮನ್ಯು ಪಾತ್ರ ಮಾಡಿ ಅಂತ ಎಲ್ಲರೂ ಕೇಳ್ತಾಯಿದ್ರು. ನನಗೆ ಆ ನಾಟಕ ಮಾಡಬೇಕು ಅಂತ ಭಾಳ ಆಸೆ, ಆದರೆ ನಮ್ಮ ಮನೇಲಿ ಕಳಿಸ್ತಾ ಇರಲಿಲ್ಲ. ಆಮೇಲೆ ನಾನು 2-3 ರಾತ್ರಿ ಹೊರಗಡೆ ಮಲ್ಕೊಂಡು ಕದ್ದು ಹೋಗಿ 2 ದಿನ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಮಾಡಿಬಿಟ್ಟಿದ್ದೆ. ಅದು ಗೊತ್ತಾಗಿ ಚೆನ್ನಾಗಿ ಹೊಡೆದಿದ್ರು ನನಗೆ. ಆಮೇಲೆ ಆ ನಾಟಕದ ಕೈ ಬಿಟ್ಟಿದ್ದೆ. ಅದು ಮೈಂಡಲ್ಲಿತ್ತು ನನಗೆ, ಆ ಅಭಿಮನ್ಯು ಪಾತ್ರ ಮಾಡಬೇಕು, ಹಳ್ಳಿಯಲ್ಲಿ ನಾಟಕ ಮಾಡಬೇಕು, ಫೇಮಸ್ ಆಗಬೇಕು ಅಂತ ನನಗೆ ಯಾವಾಗಲೂ. ಸೊ ಈ ನಾಟಕದ ಹುಚ್ಚು ಶುರು ಆಗಲಿಕ್ಕೆ ಕಾರಣ ಯಾರು ಸರ್? ನಾಟಕದ ಗೀಳಿಗೆ ನೀವು ಬೀಳಲಿಕ್ಕೆ ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲದೆ ನನ್ನ ರಕ್ತದಲ್ಲೇ ಬಂದುಬಿಟ್ಟಿದೆ ಏನೋ ನಾಟಕ ಕಲಾವಿದ ಮಾಡಬೇಕು ಅಂತ. ಸೊ ಎಲ್ಲ ಕಡೆಯಿಂದ ಸಕ್ಸಸ್ ಕೂಡ ಸಿಕ್ಕಿದೆ. ಈ ವಿಚಾರವಾಗಿ ಫ್ಯಾಮಿಲಿನಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಬಹಳ ಖುಷಿ ಇದೆಯಾ ಸರ್? ನಮ್ಮ ತಂದೆ ತಾಯಿಗೆ ಖುಷಿಯಾಗಿರೋದು ನಾನು ಸಬ್ ಇನ್ಸ್ಪೆಕ್ಟರ್ ಆದಾಗ. ನಾನು MLA ಆದಾಗೂ ಕೂಡ ನಮ್ಮಪ್ಪ ಹೇಳೋರು, ಅದೇ ಫೌಜ್ದಾರ್ಗಿರಿನೇ ಚೆನ್ನಾಗಿತ್ತು ಅಂತ. ಸಬ್ ಇನ್ಸ್ಪೆಕ್ಟರ್ ಇದ್ದರೆ ಚೆನ್ನಾಗಿತ್ತು, ಇದೇನಿದೆ MLA ಅನ್ನೋರು. ಎಸ್, ಸೃಷ್ಟಿಯವರೇ ಅಪ್ಪಾಜಿಯವ್ರು ಕೇಳ್ತಿದ್ರು ಅವರ ಒಂದು ಕ್ರೇಜ್ ಹೇಗಿತ್ತು ಅಂತ ಅಂದ್ಬಿಟ್ಟು, ಅಂದರೆ ನಾಟಕದ ಬಗ್ಗೆ, ಸಿನಿಮಾ ಬಗ್ಗೆ ಎಲ್ಲ. ಸೊ ನಿಮಗೂ ಕೂಡ ಸಿನಿಮಾ ನಾಟಕದ ಬಗ್ಗೆ ಎಲ್ಲ ಕ್ರೇಜ್ ಇದೆಯಾ? ಹುಟ್ಟಿದಾಗಿಂದನೂ ಸಿನಿಮಾ ಕ್ಷೇತ್ರನ ನೋಡ್ಕೊತಾನೆ ಬರ್ತಾ ಇದ್ದೀವಿ. ಯಾಕಂದರೆ 93ಅಲ್ಲಿ ಅವ್ರದ್ದು ಫಸ್ಟ್ ನಿಷ್ಕರ್ಷ ಆಗಿದ್ದು.
ಸೊ ಆವಾಗ ನಾನು 3 ವರ್ಷ ಇದ್ದೆ. ಯಾವಾಗಲೂ ಒಂದು ರಜಾ ಸಿಕ್ಕಾಗ ಸ್ಕೂಲ್ ಮುಗಿಸ್ಕೊಂಡು ಶೂಟಿಂಗ್ ಸೆಟ್ಟಿಗೆ ಹೋಗೋದು, ರಜೆಗಳಿದ್ದಾಗ ಶೂಟಿಂಗ್ ಸೆಟ್ಟಲ್ಲೇ ಟೈಮ್ ಪಾಸ್ ಮಾಡೋದು, ಈ ಥರ ಇತ್ತು. ಸೊ ಅದು ಇಂಟ್ರೆಸ್ಟ್ ಯಾವಾಗಲೂ ಸಿನಿಮಾ ಕಡೆ ಒಂದು ಭಾಗ ಇದ್ದೇ ಇರುತ್ತೆ ಯಾವಾಗಲೂ. ಓಕೆ, ನೀವು ಕೂಡ ಸಿನಿಮಾಗೋಸ್ಕರ ಬಣ್ಣ ಹಚ್ಚಿದ್ರಿ. ನಾನು ಹ್ಯಾಪಿ ನ್ಯೂ ಇಯರ್ ಅಂತ ಫಸ್ಟ್ ಫಿಲ್ಮ್ ಮಾಡಿದ್ದು. ಸೊ ಅದು 5 ಕತೆಗಳಿರುವಂಥ ಸಿನಿಮಾ ಇತ್ತದು, ಪನ್ನಗಾಭರಣ ಅವರ ಡೈರೆಕ್ಷನ್ನಲ್ಲಿ. ಚೆನ್ನಾಗಾಯಿತು ಫಿಲಮು. ಬಟ್ ಆಫ್ಟರ್ ದ್ಯಾಟ್ ನನಗೆ ಸ್ವಲ್ಪ ಗ್ಯಾಪ್ ಆಯಿತು, ಎಲೆಕ್ಷನ್ಸ್ ಬಂತು ಅದರ ನೆಕ್ಸ್ಟ್ ಇಯರಲ್ಲಿ. ಸೊ ಅದರಿಂದ ಗ್ಯಾಪ್ ಆದ್ದರಿಂದ ನನಗೆ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ವಿಜಯ್ ಅವರೇ, ಅಲ್ಲಿಗೆ ಕಟ್ ಆಯಿತು. ಸೊ ನೀವು ಯಾವಾಗ ಇವ್ರಿಗೆ ಸೃಷ್ಟಿಯವ್ರಿಗೆ ಪ್ರಪೋಸ್ ಮಾಡಿದ್ರಿ? ದೇರ್ ಇಸ್ ನೋ ಟಿಪಿಕಲ್ ಪ್ರಪೋಸಲ್ ಥರ ಆ ಥರದ್ದೇನೂ ಇಲ್ಲ. ಇಟ್ ವಾಸ್ ವೆರಿ ಇಂಟ್ಯೂಟಿವ್. ಓಕೆ, ನಂಗೆ ಇವ್ರು ಕಂಡ್ರೆ ಇಷ್ಟ ಆ್ಯಂಡ್ ಹೀ ಲೈಕ್ಸ್ ಮೀ ಅನ್ನಂಗೆ ಆಯಿತು. ದೇರ್ ವಾಸ್ ನೋ ಫ್ರಮ್ ಮೈ ಸೈಡ್ ಅವ್ರ ಸೈಡ್ ನೋ ಪ್ರಪೋಸಲ್. ಸೊ ಏನಂತ ಹೇಳ್ಕೊಂಡ್ರಿ ತಂದೆ ಹತ್ರ ಫಸ್ಟು ನಿಮ್ಮ ಪ್ರೀತಿ ಬಗ್ಗೆ? ಹಿಂಗೆ ಹೇಳ್ಕೊಂಡಿದ್ವಿ, ಇದು ಐ ಲೈಕ್ ಹಿಮ್, ಐ ಥಿಂಕ್ ಹೀ ಈಸ್ ಮೈ ಪಾರ್ಟ್ನರ್ ಫಾರ್ ಲೈಫ್ ಅಂತ ಹೇಳಿದ್ವಿ. ಸೊ ಅದಾದಮೇಲೆ ತಿರ್ಗಾ ಎಲೆಕ್ಷನ್ಸ್ ಬಂದಿತ್ತು. ಸೊ ಅಗೇನ್ ವಿ ಹ್ಯಾಡ್ ಟು ವೇಟ್ ಫಾರ್ ಲಿಟಲ್ ವೈಲ್ ಆ್ಯಂಡ್ ಆಫ್ಟರ್ ದಟ್ 2019 ಮದುವೆ ಆಯಿತು. ಇವರು ಹೇಳಿದರು ಪ್ರಪೋಸಲ್ ಸೃಷ್ಟಿ ಕಡೆಯಿಂದ ಮಿಸ್ಸಸ್ ಕಡೆಯಿಂದ ಬಂತು, ನಾವು ಅಂತ ಹೇಳಿದ್ದೆ ನಾನು. ಅದಾದಮೇಲೆ ಸುಮಾರು ನಾವು ಬೇರೆ ಬೇರೆ ಕಡೆ ಹುಡುಗರನ್ನೆಲ್ಲ ನೋಡ್ತಾಯಿದ್ವಿ, ಭಾಳ ಕಡೆ ಆಫರ್ ಬರ್ತಾಯಿತ್ತು, ಬಟ್ ಅದು ಇದು ಮಾಡ್ತಾಯಿರಲಿಲ್ಲ. ಮತ್ತು ಹಂಗೆ ಎಲೆಕ್ಷನ್ ಆಯಿತು, ಸುಮಾರು ವರ್ಷ ಹಿಂಗೆ ಆಯಿತು. ಎಲೆಕ್ಷನ್ ಆದಮೇಲೆ ಬಂದು ಇದ್ಮೇಲೆ ಮಾಡಬೇಕು ಅಂತ ಹೇಳಿದಾಗ, ಇಲ್ಲ ಅವನಿಗೆ ಮದುವೆ ಆಗಬೇಕು ಅಂತ ಇದ್ದಾಳೆ ಅಂತ ಇವರು ಹೇಳಿದರು. ಇನ್ನೇನು ಮಾಡೋದು, ಇನ್ನೆವಿಟೇಬಲ್ ಅವ್ರದ್ದು ಇದು ಇಷ್ಟ ಆದಮೇಲೆ ನಾವು ತೀರಾ ಅದನ್ನು ಅಪೋಸ್ ಮಾಡೋದು ಸರಿಯಲ್ಲ ಅಂಥೇಳಿ ಸರಿ ಓಕೆ. ಮೇಡಮ್ನ ಎಷ್ಟು ತಿಳ್ಕೊಂಡಿದ್ದೀರಾ ನೀವು, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಒಂದು ಸಣ್ಣ ಕ್ವಶನ್ಸ್ ಇದೆ, ಒಂದು 4-5, ಅದಕ್ಕೆ ಆನ್ಸರ್ ಮಾಡಿ. ಸರ್, ಮೇಡಮ್ ಡೇಟ್ ಆಫ್ ಬರ್ತ್ ಹೇಳಿ ಇವಾಗ. 21/4/58. ಎಸ್ ಸರ್, ಕರೆಕ್ಟಾಗಿ ಹೇಳಿದ್ದಾರೆ, ಒಂದು ಪಾಸ್ ಆಗಿದ್ದಾರೆ. ಸೊ ಇವಾಗ ಮೇಡಮ್ ಹೈಟ್ ಎಷ್ಟು ಸರ್? ನೋಡಿಲ್ಲ. ಎಷ್ಟು ವರ್ಷ ಆಯಿತು ಮದುವೆ ಆಗಿದೆ? ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕಿ ಎಲ್ಲಿಂದ? 82 43 ಇಯರ್ಸ್ ಆಯಿತು. 43 ಇಯರ್ಸಿಂದ ಮೇಡಮ್ ಆಯಿತು. ಒಂದೊಂದು ವರ್ಷ ಒಂದೊಂದು ಇಂಚ್ ಅಂತ ನೋಡ್ಕೊಂಡ್ಬಂದಿದ್ದೆ. ಹೈಟ್ ನೋಡೋಕೆ ಹೋಗಿಲ್ಲ. ಹೈಟ್ ಚೆನ್ನಾಗಿದೆ ಅಂತಲೇ ಮದುವೆ ಆಗಿದ್ದು, ಮತ್ತೆ ಯಾಕೆ ನೋಡೋಕೆ ಹೋಗ್ಬೇಕು ಅಂತ. ಆ್ಯನಿವರ್ಸರಿ ಬರ್ತಡೇನೆಲ್ಲ ಮಿಸ್ ಮಾಡಿ ಮೇಡಮ್ ಮುನ್ಸ್ಕೊಂಡಿರೋದು ಉಂಟಾ ನಿಮ್ಮ ಹತ್ರ? ನಮ್ಮದೆಲ್ಲ ಹೆಂಗೆ ನೆನಪಿರುತ್ತೆ ನಿಮಗೆ ಅಂತ ಹೇಳೋದು. ಮೇಡಮ್ ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು ಬರೀರಿ ಮೇಡಮ್. ಅವರು ಯೂಶಲಿ ಗೀತಾ ಅಥವಾ ಸುಶೀಲಾ ಅಂತಿರ್ತಾರೆ ಯಾವಾಗಲೂ. ಎರಡು ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಓಕೆ ಮೇಡಮ್, ನಿಮ್ಗೆ ಇಷ್ಟವಾಗಿರೋ ಪ್ಲೇಸ್ ಯಾವುದು ಮೇಡಮ್? ಹೇಳಿ ಸರ್. ಹೇಳಿ ಸರ್. ಮಂತ್ರಾಲಯ. ದೇವರಂದೇರೆ ನಾವಿಬ್ಬರು ಹೋಗಿ. ಓಕೆ, ಕಾಶ್ಮೀರ. ಓಕೆ, ಮಂತ್ರಾಲಯನೂ ಕೂಡ ಅವರಿಗೆ ಭಾಳ ಜಾಸ್ತಿ ಇದು ಮಾಡೋದು. ಓಕೆ, ಕಾಶ್ಮೀರ ಒಂದೇ ಸರಿ ಹೋಗಿ ಬಂದಿರೋದು. ಸೊ ಹನಿಮೂನ್ಗೆ ಯಾರು ಪ್ಲ್ಯಾನ್ ಮಾಡಿದ್ದು ಸರ್? ಇಲ್ಲ, ಮದುವೆ ಆದಮೇಲೆ ಎಲ್ಲರೂ ಒಂದು ಕಡೆ ಹೋಗಬೇಕು, ಕಾಶ್ಮೀರ ನೋಡಿರಲಿಲ್ಲ, ನೋಡಬೇಕು ಅಂತ ಹೋಗೋಣ ಅಂದ್ಕೊಂಡ್ವಿ. ನನ್ನ ಮದುವೆಗೆ December 29, ಜಾನ್ವರಿಲಿ ಎಲೆಕ್ಷನ್ ಇತ್ತು, ಅವಾಗ MLA ಎಲೆಕ್ಷನ್ ಇತ್ತು. ಹಾಗಾಗಿ ಮದುವೆಗೆ ಕೂಡ 4 ದಿವಸ ಅಷ್ಟೇ ರಜೆ ಕೊಟ್ಟಿದ್ರು. ಮದುವೆ ಆದ ತಕ್ಷಣ ಹಂಗೆ ಇವ್ರು ಕರ್ಕೊಂಡು ಹೋದ್ವಿ ಅಲ್ಲಿಗೆ. ಸೊ ಯಾವಾಗ್ಲಾರು ಈ ಥರ ಮಿಸ್ ಮಾಡಿಕೊಂಡಾಗ, ಅವರು ಮುನ್ಸ್ಕೊಂಡಾಗ ನಿಮ್ಮ ಹತ್ರ ಇರೋ ಸೊಲ್ಯೂಷನ್ ಏನು ಅವ್ರನ್ನ ಮತ್ತೆ ಖುಷಿ ಪಡಿಸೋದಕ್ಕೆ? ನಾವು ತುಂಬ ಮುನ್ಸ್ಕೊಳ್ಳೋದು ಎಲ್ಲರಿ. ನಾನು ಹೇಳಬೇಕು ಅಂದರೆ ಒಂದು 5-10 ನಿಮಿಷ ಅಷ್ಟೇ. ಒಬ್ಬೊಬ್ಬ ಅಂದರೆ ಅರ್ಧ ಗಂಟೆ ಮೇಲೆ ಆಗುತ್ತೆ. ಅವರೇ ಯಾರು ಬಂದರೆ ಪರಿಚಯ ಮಾಡೋಕ್ಕೆ ಕರೀಲೇಬೇಕಾಗತ್ತೆ ನಾನು. ಅದೊಂದು ಕಂಪಲ್ಸರಿ. ಅಷ್ಟೊತ್ತಿಗೆ ಮಾತಾಡ್ಬಿಡ್ತೀನಿ. ಸೊ ಸರ್, ರಾಜಕೀಯವಾಗಿ ನೀವು ಯಾವಾಗ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಕೊತೀರಾ? ಯಾಕಂತಂದರೆ ವೆಲ್ ಸೆಟ್ಲ್ಡ್ ಆಗಿರ್ತೀರ, ಆಲ್ರೆಡಿ ಸಿನಿಮಾ ಚೆನ್ನಾಗಿ ಕೈ ಹಿಡ್ದಿರುತ್ತೆ. ಸೊ ಜನಗಳ ಆಸೆ ಆಗಿತ್ತಾ ಅದು ನೀವು ರಾಜಕೀಯಕ್ಕೆ ಬರಬೇಕಂತ, ಅಥವಾ ರಾಜಕೀಯಕ್ಕೆ ಬರಬೇಕಂತ ಪ್ಲ್ಯಾನ್ ಆಗಿದ್ರಾ ನೀವು ಅಂತ? ನನಗೆ ರಾಜಕೀಯ ಬರಬೇಕು ಅನ್ನೋದು ಬಂಗಾರಪ್ಪನ ಇನ್ಸ್ಪಿರೇಷನ್. ನಾನು ಪ್ರೈಮರಿ ಸ್ಕೂಲ್, ಮಿಡ್ಲಿ ಸ್ಕೂಲ್ಗೆ ಹೋಗುವಾಗ ಆ ವಾಲ್ ಮೇಲೆ ಬಂಗಾರಪ್ಪನೊಂದು ಫೋಟೋ ಹಾಕೋರು. ಅವಾಗ ಫಸ್ಟ್ ಅವರು ಸೋಷಲಿಸ್ಟ್ ಪಾರ್ಟಿಯಿಂದ ನಿಂತಿದ್ದು, ಒಂದು ಕರೆ ಶರ್ಟ್ ಹಾಕ್ಕೊಂಡು ಗಾಗಲ್ ಹಾಕ್ಕೊಂಡು. ಅದು ಭಾಳ ಅವರು ಕೊನೆ ಕಾಲದವ್ರಿಗೂ ಅದೇ ಫೋಟೋ ಇರೋದು, ಯಾವಾಗ ನೋಡಿದ್ರು ಇಲ್ಲೇ ಪೋಸ್ಟರ್ಗಳಲ್ಲಿ. ಎಷ್ಟೇ ಸಾಧನೆಗಳನ್ನ ಮಾಡ್ಕೊಂಡು ಬಂದಿರ್ಬೋದು, ಸಿನಿಮಾದಲ್ಲಿ ಏಳು ಬೀಳೋದು ನೋಡಿರ್ಬೋದು ಮೇಡಮ್, ಆದರೆ ಫಸ್ಟ್ ಟೈಮ್ MLA ಆಗಿ ಹಸ್ಬೆಂಡ್ ಗೆದ್ದಿದ್ದಾರೆ ಅಂದಾಗ ಮನೆಯಲ್ಲಿ ಯಾವ ಥರ ಸಂಭ್ರಮ ಇತ್ತು? ಕಷ್ಟಪಟ್ಟಿದ್ದಕ್ಕೆ ಭಾರಿ ಖುಷಿ ಆಯಿತು ನಮಗೆ ಅವಾಗ.
ಹೇಳೋಕ್ಕೆ ಬರೋಲ್ಲ ವೋಟಿಂಗ್ ದಿನ ಅಲ್ಲಿ ಹೋಗೋದೇ ಬೇಡ ಅಂತ ನನಗೆ ಹೆದರಿಕೆ. ಇವ್ರು ಏನಾಗಲ್ಲ ಬಾ ಅಂದರು ಸಾಹೇಬ್ರು. ಅವಾಗ ಏನಾಗುತ್ತೋ ಏನೋ ಹಿಂಗೆ ಮಾಡೋದು ಅಂಥೇಳಿ ಆವಾಗ ನಾನು ಆರಾಧ್ಯ ದೇವನ ಕೇಳಿಕೊಂಡೆ, ನೀನು ಗೆಲ್ಸಿದ್ರೆ ನೀನು ಪಾದಕ್ಕೆ ಕೊಡ್ತೀನಿ ಅಂತ ಅಂದೆ. ಇಲ್ಲಾಂದರೆ ನಿನ್ನ ಪಾದಕ್ಕೆ ಕರ್ಕೊ ಅಂತೇಳಿದ್ದೆ. ಸೋತು ನಾನು ಇರೋಕ್ಕಾಗಲ್ಲ ಅಂದಿದ್ದೆ. ಅವ್ನು ಗೆಲ್ಲಿಸ್ತಾ ಅವನೇ ಮಾಡಿಸ್ಕೊಂಡ ಅದನ್ನ. ಅಷ್ಟು ನಂಬ್ತೀನಿ ನಾನು ಅವನು. ನಾನು ಬ್ಯಾಡಗಿಲ್ಲಿದ್ದೆ ಅವಾಗ. ಕೌಂಟಿಂಗ್ ಹೋಗ್ಬೇಕಾಗಿತ್ತು. ನಾನು ಇವತ್ತಿಗೂ ಕೌಂಟಿಂಗ್ ಹೋಗಲ್ಲ, ಎಲ್ಲ ರಿಸಲ್ಟ್ ಇದಾದಮೇಲೆ ಹೋಗೋದು. ಬ್ಯಾಡಗಿಗೆ ಹೋದ್ವಿ. ಬ್ಯಾಡಗಿಗೆ ಹೋಗಿ ನಮ್ಮ ಸುರೇಶ್ ಅಣ್ಣವ್ರ ಮನೇಲಿ ತಿಂಡಿ ತಿಂತಾಯಿದ್ವಿ. 8 ಗಂಟೆ 20 ನಿಮಿಷ 25 ನಿಮಿಷ ಟಿ ವಿಯಲ್ಲಿ ಬಂತು ಹಿರೇಕೆರೂರು JDS ಮುನ್ನಡೆ ಅಂತ. ನನಗೆ ಇಡ್ಲಿ ತಿನ್ನೋಕ್ಕೆ ಆಗಲಿಲ್ಲ. ಅಷ್ಟು ಖುಷಿಯಾಗಿಬಿಟ್ಟು ಅಲ್ಲಿಗೆ ಬಿಟ್ಬಿಟ್ಟೆ. ಆಮೇಲೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಲೀಡ್ ಆಗ್ತಾ ಬಂತು. ಆ ಖುಷಿ, ಆ ಸಂತೋಷ, ಯಾಕೆಂದರೆ 50 ವರ್ಷದ ರಾಜಕಾರಣ ಬದಲಾವಣೆ ಮಾಡಿ ಆ ತಾಲೂಕು ಜನ ನನ್ನ ಆಯ್ಕೆ ಮಾಡಿದರು. ಆವಾಗಲೇ ಸ್ಕೂಲ್ ಡೇಸ್ಗೆ ಹಾಗೆಯೇ ಸ್ಕೂಲಲ್ಲಿ ನಡೆಯುವಂಥ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಸರ್ ಬರ್ತಾ ಇದ್ರಾ? ಇಲ್ಲ, ಒಂದು ದಿವಸನೂ ಬಂದಿಲ್ಲ. ಬಟ್ ನನ್ನ ಮಗಳು ಕರ್ಕೊಂಬರೋಕ್ಕೆ 2 ಸರಿ ಹೋಗಿನಿ ಸ್ಕೂಲಿಗೆ. ಓಕೆ, ಮೊಮ್ಮಗಳು ಕರ್ಕೊಂಬರಕ್ಕೆ ಹೋಗ್ತಿರ್ತೀರಾ? 2 ಸರಿ ಹೋಗಿದ್ದೀನಿ. ಅಪ್ಪಾಜಿ ಜಾಸ್ತಿ ಪ್ರೀತಿಯಿಂದ ನೋಡ್ಕೊತಾರ ನಿಮ್ಮನ್ನ? ಅಮ್ಮ ತುಂಬ ಪ್ರೀತಿ ಮಾಡ್ತಾರಾ? ಅಪ್ಪಾಜಿನ ನಿಮ್ಗೆ ಯಾರು ಇಷ್ಟ ಇಬ್ಬರಲ್ಲಿ? ಇಬ್ರು ಇಷ್ಟ. ಸ್ವಲ್ಪ ಜಾಸ್ತಿ ಇಬ್ರು ಇಷ್ಟನಾ? ಅಪ್ಪಾಜಿ ಅವ್ರು ಮಾಡಿರೋಂಥ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ? ನಿಷ್ಕರ್ಷ. ಕೌರವ ಸಿನಿಮಾದ ಹಾಡು ಎಲ್ಲ ಇಷ್ಟ ಆಗುತ್ತಾ? ಯಾವ ಹಾಡು ಇಷ್ಟ ನಿಮ್ಗೆ? ಕುಕ್ಕು ಕುಕ್ಕು. ನಮಗೂ ಅದು ಫೇವ್ರೇಟ್. ಸೊ ಆ ಹಾಡು ಇಳ್ಕಲ್ ಸೀರೆ ಉಟ್ಕೊಂಡು ಹಾಡಿದಿಲ್ಲ, ಅದು ಹಾಡ್ತೀರಾ ನೀವು? ಕುಕ್ಕು ಕುಕ್ಕು ಪ್ರೀತಿ ಮಾಡೋಣ ಅಂತೂ ಕುಕ್ಕು ಕೂಡಿ ಬಾಳೋಣ ಅಂತೂ ಕುಕ್ಕು. ಸುಜಯ್ ಅವರೇ, ಮಾವ ಅಳಿಯ ಇಬ್ಬರೇ ಸಿಕ್ಕಿದಾಗ ಯಾವ ವಿಚಾರದ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀರಾ ನೀವು? ಏನಾದರೂ ಕೆಲಸಗಳು ಇದೆ, ಇದು ಆನ್ಗೋಯಿಂಗ್ ವರ್ಕ್ ಇತ್ತು ಅಂದರೆ ಅದ್ರ ಬಗ್ಗೆ ಮಾತಾಡ್ತೀವಿ. ಪಾರ್ಟಿ ಕರೀತಾರೆ. ಸೊ ಪಾರ್ಟಿಗೆ ಸೇರ್ತೀರಾ ಇಬ್ಬರೇನೆ? ಸೊ ಇಬ್ರದ್ದು ಒಂದೇ ಬ್ರ್ಯಾಂಡಾ ಹೋಗ್ಲಿ? ಓ, ಅವ್ರು ಹೇಳಿದ್ದೆ ಬ್ರ್ಯಾಂಡು. ಫಸ್ಟ್ ಆಫ್ ಆಲು ಅವರು ಮಾವ ಅಳಿಯನಲ್ಲ, ಒಂದು ಸಾಹೇಬ್ರಿಗೆ ಸಾರ್ ಅಂತನೋ. ಸೃಷ್ಟಿ ಅವರೇ, ನೀವು ಕೂಡ ತಂದೆಯವ್ರಿಗೆ ಹೇಳ್ತಾ ಇರ್ತೀರಾ, ಕೆಲವ್ರು ಬಂದು ಹೇಳ್ತಾರೆ ನಮ್ಗೆ ಇಂಥ ಕೆಲಸ ಆಗಬೇಕಿತ್ತು, ಹೀಗಾಗಬೇಕಿತ್ತು ಅಂತ. ಆ ರೀತಿ ಹೇಳಿ ನೀವು ಜನಕ್ಕೆ ಹೆಲ್ಪ್ ಆಗೋ ಥರ ಮಾಡಿಸ್ಕೊಂಡಂಥ ಕೆಲಸ ಯಾವುದು? ತುಂಬ ಮಾಡಿಸ್ಕೊಟ್ಟಿದ್ದೀನಿ ಆ ಥರ. ಜನ ನನಗೆ ಯಾವಾಗಾದ್ರು ಫೋನ್ ಮಾಡಿದಾಗ ಅಥವಾ ಮನೆಗೆ ಬಂದು ಭೇಟಿ ಮಾಡಿದಾಗ ಹಿಂಗೆ ಅಪ್ಪಾಜಿ ಸಿಗ್ತಾ ಇರ್ತಿದ್ದಿಲ್ಲ ಒಂದೊಂದು ಸತಿ. ಸೊ ಆವಾಗ ನನಗೆ ಹೇಳಿದಾಗ ನನ್ನ ಕಡೆಗೆ ಆದಂಥ ಕೆಲಸಗಳನ್ನ ನಾನು ಮಾಡಿಕೊಡ್ತಿದ್ದೆ. ಬಟ್ ವೆನ್ ಇಟ್ ಕಮ್ಸ್ ಟು ಆಫೀಸರ್ಸಿಗೆ ಕಾಲ್ ಮಾಡೋದಾಗಲಿ, ಹೈಯರ್ ಅಫಿಷಿಯಲ್ಸಿಗೆ ಕಾಲ್ ಮಾಡೋದಾಗಲಿ, ಅದನ್ನು ನಾನು ಮಾಡ್ತಿದ್ದಿಲ್ಲ. ನಾ ಅಪ್ಪಾಜಿಗೆ ಹೇಳ್ತಿದ್ದೆ, ಅವ್ರು ಕಾಲ್ ಮಾಡ್ತಾಯಿದ್ರು. ಸರ್, ಮೊಮ್ಮಗಳು ಸಾನ್ವಿ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನಿನ್ನ ಹೆಸರೇನಮ್ಮ? ನಿನಗೆ ತಾತ ಏನು ಕರೀತಾರೆ? ಚಿನ್ನಮ್ಮ ಅಂತಾರೆ. ನೀನು ಪ್ರಿನ್ಸೆಸ್ಸಾ? ಹೌದಮ್ಮ, ನೀನು ನಮ್ಮ ಮನೆ ಪ್ರಿನ್ಸೆಸ್. ಓಕೆ. ಸ್ಕೂಲ್ ಹೋಗ್ತಾ ಇರ್ತೀಯಲ್ಲ, ಯಾವ ಸ್ಕೂಲ್ ನಿಮ್ಮದು? ವಿದ್ಯಾಸಾಗರ್ ಸ್ಕೂಲಾ? ಓಕೆ. ನರ್ಸರಿ. ಏನಂತ ಕರಿತೀಯ ಅವ್ರನ್ನ ನೀನು? ಓ, ತಾತಯ್ಯ ಅಂತ ಕರಿತೀಯಾ? ತಾತ ಹಿಂಗೊಂದು ಮುತ್ತ ಕೊಡು. ಸೊ ಸೃಷ್ಟಿಯವ್ರ ಕಡೆಯಿಂದ ಕಂಪ್ಲೇಂಟ್ ಇದೆ, ನೀವು ಒಂದು ದಿನನೂ ಸ್ಕೂಲಿಗೆ ಹೋಗಿಲ್ಲಂತೆ. ಈಗ ಮೊಮ್ಮಗಳು ಕರ್ಕೊಂಡು ಬರೋಕ್ಕೆ ಸ್ಕೂಲಿಗೆ ಹೋಗ್ತೀರಾ, ಮೊಮ್ಮಗಳಿಗೆ ಊಟ ಮಾಡಿಸ್ತೀರಾ, ಆಟ ಆಡಿಸ್ತೀರಾ ಅಂತ. ಅವಳು ಕರಿತಾಳೆ ನಾನು ಪಿಕಪ್ ಮಾಡೋಕ್ಕೆ ಬಾ ಅಂತ. ಈಗ ನನಗೆ ಫ್ರೀ ಇದ್ದೀನಲ್ಲ, ಹೊಡ್ತೀನಿ. ಅವರು ಚಿಕ್ಕವರಿದ್ದಾಗ ನಾನು ಪೊಲೀಸ್ ಆಫೀಸರ್ ಆಗಿದ್ದೆ. ಪೊಲೀಸ್ ಕೆಲಸ ಬಿಟ್ಟು ಬರೋಕ್ಕಾಗ್ತಿಲ್ಲ. ಕೆಲವು ಟೈಮ್ ಪೊಲೀಸ್ ಜೀಪಲ್ಲಿ ಬಿಟ್ಟಿದ್ದೀನಿ. ಇದು ಮೇಡಮ್, ಸರ್ನ ರಾಜಕೀಯವಾಗಿ ಯಾವ ಹಂತದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಾ ನೀವು ಇನ್ನೂ ಮುಂದುವರೆದಂಗೆ? ಎಲ್ಲರಿಗೂ ಆಸೆ ಇರುತ್ತೆ ಏನಾಗೋದು ಅಂತ. ಒಂದಲ್ಲ ಒಂದು ಸರಿ ಅವರು ಯಾಕೆ ಚೀಫ್ ಮಿನಿಸ್ಟರ್ ಆಗಬಾರ್ದು ಅನಿಸುತ್ತೆ. ಹಾರ್ಡ್ ವರ್ಕ್ ಮಾಡ್ತಾರೆ ಅವರು, ಅದ್ರ ಬಗ್ಗೆ ಜನಗಳಿಗಾಗಲಿ ಎಲ್ಲದಾಗಲಿ. ನನಗೆ ಇಷ್ಟ ಇದೆ ಹಿಂಗಾಗಿ. ಎಸ್ ಸರ್, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಹೇಗಿದೆ? ನಾನು ಪ್ರಯತ್ನ ಯಾವುದೂ ಮಾಡಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ಕರ್ತವ್ಯ ನಾವು ಮಾಡ್ತಾ ಹೋದರೆ ಫಲಾಫಲ ದೈವಾಧೀನವಾಗಿ ಬಂದೇ ಬರ್ತದೆ.
ಟ್ರೂತ್ ಆರ್ ಡೇರ್ ಅಂತ ಒಂದು ಸೆಷನ್ ಇರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ. ಸೊ ಆ ಕಡೆ ಗಮನ ಹರಿಸೋಣ ಈಗ. ಇದು ಟ್ರೂತ್ ಆರ್ ಡೇರ್ ಅಂತ. ನಾನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನೀವು ಸತ್ಯವನ್ನೇ ಉತ್ತರಿಸಬೇಕು. ಸೊ ಮೊದಲನೇ ಪ್ರಶ್ನೆ ಏನಂತ ಅಂದರೆ, ನೀವು ನಿಮ್ಮ ತಂದೆಯವರ ಜೇಬಲ್ಲಿ ಹಣ ಕದ್ದಿದ್ದೀರಾ? ಕದ್ದಿದ್ದೇನೆ. ಓಕೆ, ಎಷ್ಟು ಕದ್ದಿದ್ರಿ, ಯಾವ ಕಾರಣಕ್ಕೆ ಕದ್ದಿದ್ರಿ? 1 ಆಣೆ 2 ಆಣೆ ಚುಟ್ಟು ಆಸೆ ಇರಲಿಕ್ಕೆ, ಓಕೆ, ಚುಟ್ಟು ಬೀಡಿ. ಅವಾಗ ಆಣೆ ಲೆಕ್ಕ ಇತ್ತು. ಆವಾಗ ಕದ್ದು ಹೋಗಿ ಅಂಗಡಿಯಲ್ಲಿ ಬೀಡಿ ತಗೊಂಡು ಚುಟ್ಟ ಅಂತಿದ್ದೆ ನಮ್ಮ ಕಡೆಗೆ. ಸ್ಕೂಲ್ ಡೇಸಲ್ಲಿ ಸರ್ ನೀವು ಕಾಪಿ ಹೊಡೆದಿದ್ರೆ ಸಿಕ್ಬಿದ್ದಿದ್ರಾ? ಕಾಪಿ ಹೊಡೆದ್ವಿ, ಸಿಕ್ಕಿಲ್ಲ, ಸಿಕ್ಬಿದ್ದಿಲ್ಲ. SSLC ಇದ್ದಾಗ ಹೈಸ್ಕೂಲ್ ಚೀಟಿ ತಗೊಂಡು ಎಲ್ಲೆಲ್ಲೋ ಇಟ್ಕೊಂಡು ಕಾಲಲ್ಲಿ ಬರ್ಕೊಂಡು. ಬಟ್ ಅಲ್ಲಿ ಹೇಳ್ಕೊಟ್ಟು ಬರ್ಸಿದ್ರು ಕೆಲವು ಟೈಮ್. ಸ್ಕೂಲ್ ಕಾಲೇಜ್ ಡೇಸಲ್ಲಿ ಯಾವ್ದಾದ್ರು ಕ್ರಶ್ ಆಗಿತ್ತಾ? ಯಾರ ಮೇಲೆ ಕ್ರಶ್ ಆಗಿತ್ತು? ಕ್ರಶ್ ಅಂದರೆ ಇಷ್ಟಪಟ್ಟಿದ್ಯಾರು? ಯಾರು ನಾವು ಹಳ್ಳಿ ಹುಡುಗ ನನ್ನ ನೋಡಿದ್ರೆ ಯಾರು ಮದುವೆ ಆಗಿ ಲವ್ ಮಾಡ್ತಾರೆ? ಅವಾಗ ಎಲ್ಲ ಸಿಟಿ ನಾವು ಹೋಗಿದ್ದೆ, ದೊಡ್ಡ ಸಿಟಿ ಹೆಣ್ಮಕ್ಳು ಮಾತಾಡ್ಸಿದೆ, ದೊಡ್ಡ ಖುಷಿ. ಇನ್ನು ಹೆಣ್ಮಕ್ಳು ನಮ್ಮ ಮನೇಲಿ ಮಾತಾಡ್ಸ್ತಾರೆ. ಸೊ ಬಟ್ಟೆ ವಿಚಾರವಾಗಿ ಹಾಗೆಯೇ ಸ್ಟೈಲ್ ವಿಚಾರವಾಗಿ ಎಷ್ಟು ಪರ್ಟಿಕ್ಯುಲರ್ ನೀವು? ಬಟ್ಟೆ ನಾನು ಇವತ್ತು ಡ್ರೆಸ್ ಕೋಡ್ ಅಂತ ಮಾಡ್ಕೊಂಡಿಲ್ಲ. ದೋ ಐ ಎಮ್ MLA ಆದರೂ ಮಂತ್ರಿ ಆದರೂ ಕೂಡ ಡ್ರೆಸ್ ಕೋಡು ಈ ಖಾದಿನೇ ಹಾಕಬೇಕು, ಬಿಳಿದೇ ಹಾಕಬೇಕು, ಹಿಂಗೆ ಇರಬೇಕು ಅಂತ ಏನಿಲ್ಲ. ಟಿ ಶರ್ಟಿಂದ ಹಿಡ್ಕೊಂಡು, ಜುಬ್ಬಾದಿಂದ ಹಿಡ್ಕೊಂಡು, ಕಚ್ಚೆ ಪಂಚೆಯಿಂದ ಹಿಡ್ಕೊಂಡು ಎಲ್ಲವೂ ಹಾಕ್ತೀನಿ. ಸೊ ಈ ಟ್ರೆಂಡ್ ಇದೆಯಲ್ಲ, ಈ ಮೀಸೆಯ 2 ಭಾಗದಲ್ಲಿ ಈ ಥರ ಟ್ರೆಂಡ್ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅಳವಡಿಸ್ಕೊಬಂತ ಬಂತು. ಆದರೆ ನೀವು ಬಹಳ ವರ್ಷಗಳಿಂದಲೇ ನಾನೇ ಸ್ಟಾರ್ಟ್ ಮಾಡಿದ್ದು. ಮೀಸೆ ಸ್ಟಾರ್ಟ್ ಮಾಡಿದ್ದೆ ನಾನು ಕೌರವದಿಂದ. ಗಿರಿಜಾ ಮೀಸೆ ಸ್ಟಾರ್ಟ್ ಮಾಡಿದ್ದೆ ನಾನು. ಅಲ್ಲಿಂದನೇ ಇದು ಮೀಸೆ ಟ್ರೆಂಡ್ ಆಯಿತು. ಅಲೋ ಕೌರವೇಶ, ಇದೇನಪ್ಪ ಹೊಸ ವೇಷ, ನಿನ್ನ ಎದೆಯಾಗ ಯಾರು ಇಟ್ಟರು ಮಲ್ಲಿಗೆ 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 ಬಳ್ಳಿ. ಸೊ ಹಾಗೆ ಸರ್, ನಾಟಕದಲ್ಲೂ ಕೂಡ ಅಷ್ಟೇನೆ ನಿಮ್ದೊಂದಷ್ಟು ಡೈಲಾಗ್ಸ್ನ ಕೇಳಬೇಕು ಅಂತ ಆಸೆ. ಕುರುಕ್ಷೇತ್ರದ್ದು ಭೀಮಂದು ಒಂದೇ ಡೈಲಾಗು, ಸಂಧಿ ಕ್ರೂರ ಕೌರವೊಡನೆ ಸಂಧಿ, ಇಂತಹ ಶಬ್ದಗಳನ್ನು ಉಚ್ಚರಿಸುವುದು ಸಹ ಉನ್ಮಾದ ವಾಯುವಿನ ಲಕ್ಷಣ. ಸ್ವರ್ಗದ ಸ್ನೇಹವು ನರಕದೊಡನೆಯೇ. ಕುಲಕಂಠಕರಾದ ಕೂಳ ಕೌರವರು ಕೊಟ್ಟಿರುವ ತಾಪದ ತೂಕವನ್ನು ಜಗತ್ತಿನ ಪಾಪದೊಡನೆ ಮಾಡಿದರೆ ಜಗತ್ತಿನ ಪಾಪದ ಪರಡಿಯು ಹಗುರವಾಗಿ ಹವಿಯ ಹೊದಿಕೆಯಲ್ಲಿ ಸೇರುವುದು. ಕೌರವರ ಜನ್ಯ ತಾಪದ ಪರಡಿಯು ಜಡವಾಗಿ ಜಗತ್ತಿನ ತಳವನ್ನು ಸೇರುವುದು. ಇಷ್ಟಾದರೂ ಸಹ ಸಂಧಿಯ ಶಬ್ದಗಳನ್ನು ಉಚ್ಚರಿಸುತ್ತಿರುವಿರಲ್ಲ ಅಗ್ರಜ. ಆ ದೃಶ್ಯದವಲೋಕನ ಧಿಂ ಕ್ರೋಧ ಕಥನೆ ಕುದಿ ದಿಕ್ಕಿ ತಾಳ್ಮೆಯನ್ನು ಮೀರಿ ಸುಯಿಲಿನಲ್ಲಿ ಝಾಳವ ಜಳಪಿಸಿ ಜಡಿಯುತ್ತಿರೆ. ಕ್ರೋಧಾಗ್ನಿ ಸ್ಪಂದಗಳು ರೋಮರಂಧ್ರಗಳಿಂದ ರಕ್ತ ತ್ರಿಷಗಳ ಕಿಡಿಗಳಾಗಿ ಚುಮ್ಮುತ್ತಿವೆ ನೋಡು. ಅಡಿಗಡಿಗೆ ಜಡಿಯುತ್ತಿದೆ ರೋಷ ರಸಾಯನ ರಕ್ತದಲ್ಲಿ ನೆನೆದು ದ್ರೌಪದಿಯ ದುಸ್ಥಿತಿಯ. ಛೇ, ಮನೆ ಎಷ್ಟೇ ದೊಡ್ಡದಿದ್ರೂ ಕೂಡ ಮನೆಯಲ್ಲಿರುವಂತಹ ಮನಸ್ಸುಗಳು ಹಾಗೂ ನೆನಪುಗಳು ಮಾತ್ರ ಸದಾ ಕಾಲ ಯಾವಾಗಲೂ ಕೂಡ ಹಸಿಯಾಗೇ ಇರುತ್ತೆ. ಜೊತೆಗೆ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಅವೆಲ್ಲವೂ ಕೂಡ ಹೋಮ್ ಮಿನಿಸ್ಟರ್ ಜವಾಬ್ದಾರಿಯಾಗಿರುತ್ತೆ ಕೂಡ. ಸೊ ಹಾಗಾಗಿ ಇವಾಗ ಹೋಮ್ ಟೂರ್ನಲ್ಲಿ ಈ ಮನೆಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಸೊ ಈ ಜಾಗದಲ್ಲಿ ಬಂದು ಮನೆ ಕಟ್ಟಬೇಕು ಅನ್ನುವಂಥ ಆಸೆ ಯಾರ್ದಾಗಿತ್ತು ಮೇಡಮ್? BC ಪಾಟೀಲ್ ಅವ್ರದ್ದಾಗಿತ್ತು. ಓಕೆ, ಸೃಷ್ಟಿ ಅವರೇ, ಬ್ಯುಸಿ ಶೆಡ್ಯೂಲು, ಎಸ್ಪೆಷಲಿ ಬ್ಯಾಂಗ್ಳೂರಿನಲ್ಲಿ ಇದ್ರೂ ಕೂಡ ಚಿಲ್ದರಂಗೆ ಇರುವಂತಹ ಒಂದು ವಾತಾವರಣನ ಮನೆಗೆ ಕೊಟ್ಟಿದ್ದೀರಾ. ಹೇಗೆ ಇದು? ಅಪ್ಪಾಜಿಗೆ ಯಾವಾಗಲೂ ನೇಚರ್ ಓರಿಯೆಂಟೆಡ್ ಪರ್ಸನ್ ಅವರು. ನಮ್ಮದು ತೋಟನೂ ಎಲ್ಲ ಇರೋದ್ರಿಂದ ಅವ್ರು ಜಾಸ್ತಿ ತೋಟದಲ್ಲೇ ಇರ್ತಾರೆ. ಊರಲ್ಲೂ ಕೆಲಸ ಏನೂ ಇಲ್ಲ ಅಂತ ಹೇಳಿದ್ರೆ ತೋಟಕ್ಕೆ ಹೋಗ್ತಾರೆ. ಅಲ್ಲೂ ತುಂಬ ಅಡಿಕೆ ಎಲ್ಲ ಹಾಕಿದಾರಲ್ಲ, ಸೊ ಅವ್ರಿಗೆ ಸ್ವಲ್ಪ ನೇಚರ್ ಅಂದರೆ ಜಾಸ್ತಿ ಇಷ್ಟ. ಅದೇ ಥರ ಈ ಸೈಡ್ ನನಗೆ ಮನೆಗಿಂತ ನಂಗೆ ನೇಚರೇ ಜಾಸ್ತಿ ಬೇಕು. ಐ ವಾಂಟ್ ಟು ಬಿ ಇನ್ ಅ ಪೀಸ್ಫುಲ್ ಎನ್ವಿರಾನ್ಮೆಂಟ್. ಸೊ ಮೀನುಗಳು ಕೂಡ ಸಾಕಷ್ಟು ಇದೆ. ಇದೆಲ್ಲ ಮೇಂಟೆನೆನ್ಸ್ ತುಂಬ ಕಷ್ಟ ಆಗೋದಿಲ್ವಾ ಮೇಡಮ್? ಹಂಗೇನು ಅನ್ಸಲ್ಲ ರೀ, ದಿನ ಅದೇ ಮಾಡ್ತಾ ಇರ್ತೀವಲ್ಲ, ಊಟ ಹಾಕೋದು ಮತ್ತಿದು ವಾರಕ್ಕೊಂದ್ಸರಿ ಬಂದು ಕ್ಲೀನ್ ಮಾಡೋರು ಎಲ್ಲ ಬರ್ತಾರೆ ಅದಕ್ಕೆ. ಓಕೆ, ಮೇಜಲ್ಲಿ ಇಟ್ ಇಸ್ ಕಾಯ್ ಫಿಶ್ ಓನ್ಲಿ. ಓಕೆ, ಬಿಕಾಸ್ ಅವ್ರ ನೇಚರಲ್ಲಿ ಹೊರಗಡೆಗೆ ಜಾಸ್ತಿ ಅದೇ ಇರೋಕ್ಕಾಗೋದು. ಸರ್ ಮನೆಯಲ್ಲಿದ್ದಾಗ ಜಾಸ್ತಿ ಈ ಜಾಗಕ್ಕೆ ಬರ್ತಾರಾ? ಓಯಾ, ಅವ್ರು ಇಲ್ಲೇ ಕಟ್ಟೆ ಮೇಲೆನೆ ಕೂತ್ಕೊಳ್ಳೋದು, ಗಾರ್ಡನಿಗೆ ಬಂದು ಇಲ್ಲೇ ಕೂತಿರ್ತಾರೆ. ನಾವು ಅವ್ರಿಗೆ ಹುಡ್ಕೋ ಅವಶ್ಯಕತೆ ಇಲ್ಲ, ಬಂದರೆ ಇಲ್ಲೇ ಗಾರ್ಡನಲ್ಲೇ ಕೂತಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಪೇಪರ್ ಓದೋದು ಮಾಡ್ತಾರೆ. ಒಂದೊಂದ್ಸರಿ ಯೋಗ ಇಲ್ಲೇ ಮಾಡ್ತಾರೆ ಅವರು. ಯೋಗನೂ ಇಲ್ಲೇ ಮಾಡ್ತಾರೆ. ಓಕೆ, ಪ್ರತಿದಿನ ಯೋಗ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಎಲ್ಲ ಇದೆ. ಸೊ ಗಾರ್ಡನ್ ನೋಡಿದ್ವಿ. ಗಾರ್ಡನ್ನಲ್ಲಿ ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಈ ಮನೆಯ ಮಿನಿಸ್ಟರ್ ಹಾಗೆ ಹೋಮ್ ಮಿನಿಸ್ಟರ್ ಅಂತ ಕೂಡ ನೋಡಿದ್ವಿ. ಇವಾಗ ಮನೆ ಒಳಗಡೆ ಹೋಗೋಣ. ಸೊ BC ಪಟೇಲರ ಮನೆಗೆ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಬಸವನ ಕೃಪಾ ಅಂತೇಳಿ ಮನೆಗೆ ಹೆಸರಿರ್ತಕ್ಕಂಥದ್ದು. ಸೊ ಮನೆಗೆ ಎಂಟ್ರಿ ಆದ ತಕ್ಷಣವೇ ಮನೆ ಮುಂದೆನೇ ಎದುರಿಗೆ ನಮಗೆ ಶಿವನ ದರ್ಶನ ಆಗುತ್ತೆ. ಸೊ ಬನ್ನಿ ಶಿವನಿಗೊಂದು ಕೈ ಮುಗಿಯೋಣ.
ಮೇಡಮ್ ಈ ದೇವರ ಮನೆ ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ನೀವೊಂದಷ್ಟು ಪ್ಲಾನ್ಸ್ ಕೊಟ್ಟಿದ್ರಾ? ನನಗೆ ಸ್ವಲ್ಪ ದೇವ್ರ ಮನೆ ಅಂದರೆ ದೊಡ್ಡದಾಗಿರಬೇಕು. ಏನು ಆಸೆ ಅಂದರೆ ನಮಗೆ ದೇವ್ರು ಇಷ್ಟೆಲ್ಲ ಕೊಟ್ಟಿರ್ತಾನೆ, ಎಲ್ಲರ ಮನೇಲಿ ದೇವ್ರ ಮನೆ ಇಷ್ಟು ಕೊಡ್ತಾರೆ. ದೇವ್ರ ಮನೆ ಸಣ್ಣದು, ನನ್ನ ಪೂಜೆ ಸ್ವಲ್ಪ ಜಾಸ್ತಿ, ಹಂಗಾಗಿ ಎಲ್ಲ ದೇವ್ರ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಅಂತೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಆ್ಯಕ್ಚುಲಿ ಈಶ್ವರ ನಮಗೆ ಸಾಹೇಬರೆಲ್ಲ ಲಂಕೇಶ ಫಿಲ್ಮಲ್ಲಿ ಇದು ಮಾಡಿದ್ದು ಶೂಟಿಂಗ್ಗೆ ಬೇಕಾಗಿತ್ತು. ಸಾಹೇಬರು ಅದು ಹೇಳುವಾಗ ಹಿಂಗೆ ಲಿಂಗು ಎತ್ಕೊಂಡೇ ಹೇಳ್ತಾರೆ ಅದರೊಳಗೆ. ಹಾಗಾಗಿ ಅದನ್ನ ಲಿಂಗು ಮಾಡಿಸ್ಕೊಂಡ್ವಿ. ನನಗೆ ಎಲ್ಲೂ ಇಡ್ಲಿಕ್ಕೆ ಮನಸ್ಸಾಗಲಿಲ್ಲ, ಈ ಮನೆಗೆ ಇಟ್ಬಿಟ್ಟೆ ನನ್ನನ್ನು. ಇದು ಬಿದಿರಿ ವರ್ಕ್ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಇದನ್ನು. ಆ್ಯಂಡ್ ಇಟ್ ಈಸ್ ವರ್ಲ್ಡ್ ಫೇಮಸ್ ಈ ಬಿದಿರಿ ವರ್ಕ್ ಅನ್ನೋದು. ಆ್ಯಂಡ್ ಸಿಲ್ವರಲ್ಲಿ ಮಾಡಿರೋದು, ಅದು ಫುಲ್ ವೈಟಾಗಿ ಕಾಣ್ತಿದೆಯಲ್ಲ, ಅದು ಫುಲ್ ಸಿಲ್ವರ್ ವರ್ಕ್ ಅದು. ಸೊ ಸಾಕಷ್ಟು ಮೆಮೊರೀಸ್ ಇರುವಂತಹ ಮತ್ತೊಂದು ವಾಲ್ ಇದೆ. ಅವರು ಫಸ್ಟ್ ಮಿನಿಸ್ಟರ್ ಆಗಿ ಓದ್ ತಗೊಳ್ಳೋ ದಿನ. ಲಿವಿಂಗ್ ಏರಿಯಾ ಅಂದಾಗ ಸಾಕಷ್ಟು ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಫ್ಯಾಮಿಲಿ ಎಲ್ಲನೂ ಸೇರಿಬಿಟ್ಟು. ಸೊ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಸರ್ ಇಲ್ಲಿ ಟಿವಿ ಕೂಡ ಇದೆ, ಟಿವಿ ಎಲ್ಲ ನೋಡ್ತಿರ್ತಾರಾ? ನೋಡ್ತಾರೆ, ನ್ಯೂಸ್ ಜಾಸ್ತಿ. ಇದು ಸಣ್ಣದು ಹಾಲ್ ಯಾಕೆ ಸಣ್ಣದು ಮಾಡಿದೀವಿ ಅಂದರೆ ತುಂಬ ದೊಡ್ಡದಾದಷ್ಟು ಜೋರಾಗಿ ಮಾತಾಡ್ಬೇಕು ನಾವು ಅಲ್ವಾ, ಒಬ್ರಿಗೊಬ್ರು ಕೇಳೋದಿಲ್ಲ. ಸೊ ಇಟ್ ಶುಡ್ ಬಿ ಅ ಕೋಸಿ ಪ್ಲೇಸ್, ಕೂತ್ಕೊಂಡು ಆರಾಮಾಗಿ ಮಾತಾಡೋಂಗಿರಬೇಕು. ಸೊ ಅದಕ್ಕೋಸ್ಕರ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಲಿಟಲ್ ಸ್ಮಾಲರ್. ಸೊ ಇಲ್ಲಿ ಸರ್ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರಾ ನೀವು ಸರ್? ಹಾಂ ಮಾಡ್ತೀವಿ. ಓಕೆ. ಸೊ ರಾಧಾಕೃಷ್ಣ ಥರ ಅಲ್ಲ, ಸುಮ್ಮನೆ ಕೊಡ್ತೀವಿ. ಈ ಫೋಟೋ ಬಹಳನೇ ಕ್ಯೂಟ್ ಆಗಿದೆ. ಯಾವ ಟೈಮಲ್ಲಿ ತೆಗ್ಸಿದ್ದು ಇದು? ಅದೇ ಅವರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿ ಓದ್ ತಗೊಂಡ್ರಲ್ಲ, ಸೊ ಆವಾಗ ವಿ ಬೋತ್ ವರ್ ಎಮೋಷ್ನಲ್. ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇಟ್ ವಾಸ್ ನಾಟ್ ಅ ಸ್ಮಾಲ್ ಈಸಿ ಟಾಸ್ಕ್ ಅವ್ರಿಗೆ. ಹಾಲಿಂದ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಕಿಚನ್ನಿಗೆ. ಇದು ನಾವು ಮಾಡ್ಕೊಳಕ್ಕಷ್ಟೇ ಕಿಚನ್. ನಮ್ಮನೆ ಸರ್ವೆಂಟ್ ಇರ್ತಾರೆ, ಅವ್ರಿಗೊಂದು ಕಿಚನ್ ಕೊಟ್ಟಿದ್ದೀವಿ ಸಣ್ಣದು ಮಾಡಲಿಕ್ಕೆ. ಸೊ ಫುಡ್ ವಿಚಾರದಲ್ಲಿ ಯಾವ ಥರ ಸರ್ ಇಂಥದ್ದೇ ಬೇಕಂತ ಏನಾದ್ರು ನಿಮ್ಗೆ ಹೇಳಿರ್ತಾರಲ್ಲ ರೆಗ್ಯುಲರ್ ಆಗಿ? ಅವರಿಗೆ ರೊಟ್ಟಿ ಎಲ್ಲ ಬೇಕು, ಪುಂಡಿ ಸೊಪ್ಪು ಪಲ್ಯ, ಸೊಪ್ಪಿನ ಪಲ್ಯ. ಅವ್ರ ರೊಟ್ಟಿ ಅಂದರೆ ಸಾಕು ಅವ್ರಿಗೆ. ಬೇಸಿಕ್ಲಿ ನಮ್ಮ ಉತ್ತರ ಕರ್ನಾಟಕದ ಊಟ. ಓಕೆ. ಸೊ ಫಸ್ಟ್ ಫ್ಲೋರಲ್ಲಿ ಒಂದು ಪ್ರೈವೇಟ್ ಲಿವಿಂಗ್ ರೂಮ್ ಇದೆ. ಯಾರು ಗೆಸ್ಟ್ಗಳು ಬಂದರೆ ಕೆಳಗಡೆ ಕೂತ್ರೆ, ಇಲ್ಲಿ ಮೇಲ್ಗಡೆನೂ ಕೂಡ ನೀವು ಸಾಕಷ್ಟು ಪರ್ಸ್ನಲ್ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸ್ಪೆಂಡ್ ಮಾಡ್ತೀವಿ, ಹೌದು. ಸೊ ಈ ಮನೆಯ ಮೇನ್ ಅಟ್ರಾಕ್ಟ್ ಇರುವಂತಹ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಅದೇನೇ ಕೈಲಾಸ ಪರ್ವತ. ಇದು ಹ್ಯಾಂಗಿಂಗ್ ಬಹಳ ಚೆನ್ನಾಗಿದೆ. ಸೊ ಇದೆಲ್ಲ ಯಾರ್ದು ಪ್ಲ್ಯಾನ್ ಆಗಿತ್ತು? ಇದನ್ನು ವಿ ಆರ್ಡರ್ಡ್ ಇಟ್ ಫ್ರಮ್ ಡೆಲ್ಲಿ. ಓಕೆ. ಇಟ್ಸ್ ಅ ವೆರಿ ಯುನೀಕ್ ಪೀಸ್. ಅಂದರೆ ಇದು ರೈನ್ ಡ್ರಾಪ್ಸ್ ಅಂತಾರೆ ಇದಕ್ಕೆ. ಸೊ ರೈನ್ ಡ್ರಾಪ್ಲೆಟ್ಸ್ ಥರ ಬರುತ್ತೆ ಇದು. ಓಕೆ. ಸೊ ಎಲ್ಲ ಕಡೆನೂ ಲೈವ್ ಪ್ಲಾಂಟ್ಸ್ಗಳನ್ನ ಇಟ್ಟಿದ್ದೀರಾ? ಇದ್ರ ವಿಶೇಷತೆ ಏನು? ಪ್ಲಾಂಟ್ಸ್ ಅಂದರೆ ಅದೇ ನೇಚರ್ ಅಂದರೆ ತುಂಬ ಇಷ್ಟ. ಸೊ ಇನ್ಗ್ರೋನ್ ಪ್ಲಾಂಟ್ಸು ಜಾಸ್ತಿ ಮನೆ ಒಳಗೆ, ಇಂಡೋರ್ ಪ್ಲಾಂಟ್ಸೇ ಹಾಕೋದು ಎಲ್ಲ ಕಡೆಗೂ. ಆಕ್ಸಿಜನ್ಗೆಲ್ಲ ಇದಕ್ಕೆ ಯಾ ಇಟ್ ಇಸ್ ಏರ್ ಪ್ಯೂರಿಫೈಯರ್ ಆಲ್ಸೋ ಅಲ್ಲ. 69ನೇ ವಯಸ್ಸಿನಲ್ಲೂ ಕೂಡ ಸರ್ ಇಷ್ಟೊಂದು ಆ್ಯಕ್ಟಿವ್ ಆಗಿ ಹಾಗೆ ಸದೃಢವಾಗಿದ್ದಾರೆ ಅಂದರೆ ಅವರ ಗುಟ್ಟು ಈ ಜಿಮ್ ಅಂತಲೇ ಹೇಳ್ಬೋದು. ಅವ್ರ ಫಿಟ್ನೆಸ್ ಮತ್ತು ಡಿಸಿಪ್ಲಿನ್ ಯಾವಾಗಲೂ ಮುಂಚೆಯಿಂದನೂ ಇದೆ ಅವ್ರಿಗೆ. ನಾವು ಸಣ್ಣವರಿಂದ ನೋಡ್ತಾ ಇದ್ದೀವಲ್ಲ, ಅವರು ಪೊಲೀಸ್ ಡ್ಯೂಟಿಯಿಂದ ಹಿಡಿದು ಅವಾಗಿಂದನೂ ಯೋಗ ಮತ್ತು ಜಿಮ್ ಮಾಡ್ಕೊತಾನೆ ಬಂದಿದ್ದಾರೆ. ಟೆರೆಸ್ಸಿಗೆ ಎಂಟ್ರಿ ಆಗಿದ್ದೀವಿ. ಟೆರೆಸ್ಸಲ್ಲಿ ಕೂಡ ಸಾಕಷ್ಟು ಬೆಳಕು, ಅಂದರೆ ಟೆರೆಸಲ್ಲಿ ಬೆಳಕು ಇದ್ದೇ ಇರುತ್ತೆ, ಬಟ್ ಮೇಲ್ಗಡೆ ಒಂದು ಅಂದರೆ ಕವರೇಜ್ ಕೂಡ ಕೊಟ್ಟಿದ್ದೀರಾ ನೀವು. ಅಂದರೆ ಮಳೆ ಬಂದಾಗ ವಿ ಕ್ಯಾನ್ ಸಿಟ್ ಆ್ಯಂಡ್ ಎಂಜಾಯ್. ಮಳೆ ಆಚೆ ಹೋಗೋಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಮಳೆ ಬಂದಾಗ ಇಲ್ಲಿ ಕುತ್ಕೊಂಡು ಇಲ್ಲೇ ಊಟ ಎಲ್ಲ ಮಾಡ್ತೀವಿ ಅವಾಗ. ಹೌದಾ? ಮಳೆ ಬಂದಾಗ ಇಲ್ಲೇ ಊಟ ಎಲ್ಲ ಇರುತ್ತೆ. ಸೊ ಇಷ್ಟು ಮನೆ ಇದ್ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಸ್ವಿಮ್ ಮಾಡ್ತಾ ಇರ್ತಾರಾ ಮೇಡಮ್ ಸರ್? ಅದು ಮುಗಿದ ತಕ್ಷಣ ಬಂದು ಸ್ವಿಮ್ಮಿಂಗ್ ಮಾಡ್ತಾರೆ. ಮತ್ತೆ ಯೋಗ ಮಾಡಿದ್ಮೇಲೆ ಸಾಯಂಕಾಲದೊತ್ತು ಕಂಪಲ್ಸರಿ ಸ್ವಿಮ್ಮಿಂಗ್ ಮಾಡ್ತಾರೆ.
ಸೊ ಇಡೀ ಮನೆ ಒಂದು ನೇಚರ್ ಫ್ರೆಂಡ್ಲಿ ಆಗಿದೆ. ಬಹಳನೇ ಖುಷಿ ಆಯಿತು. ಮನೆಯ ಮೂಲೆನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಅಷ್ಟು ಇದನ್ನು ಹೊರತುಪಡಿಸಿ ಮನೆಯಲ್ಲಿ 5 ಬೆಡ್ರೂಮ್ ಕೂಡ ಇದೆ. ಅದು ಪ್ರೈವಸಿ ಆಗಿರೋದ್ರಿಂದ ನಾವು ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇನೆ. ಆದರೆ ಮನೆಯ ದೇವ್ರ ಮನೆ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಹಾಲ್ ಇರ್ಬೋದು, ಅಲ್ಲಿ ಇಟ್ಟಿರುವಂಥ ಕೆಲವೊಂದು ಮೆಮೊರೀಸ್ ಇರ್ಬೋದು, ಇಡೀ ಸರ್ ಹಿಸ್ಟ್ರಿನೇ ತಿಳಿಸೋ ಥರ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಹೋಮ್ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಇಬ್ಬರು ಜೊತೆಗೆ ಸೇರಿ ಫನ್ ಗೇಮನ್ನು ಆಡ್ತಾರೆ. ಈ ಗೇಮಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಸೋತವ್ರಿಗೆ ಏನು ಪನಿಷ್ಮೆಂಟ್ ಸಿಗುತ್ತೆ ಅಂತ ನೋಡೋಣ. ಗೇಮ್ ಆಡಲಿಕ್ಕೆ ಇಬ್ಬರು ರೆಡಿ ಇದ್ದೀರಾ? ಎಸ್ ಸರ್, ಗೆಲ್ತೀರಾ ಈ ಗೇಮು? ಖಂಡಿತ ಗೆಲ್ತೀರಿ. ಮೇಡಮ್ ನಾನು ಗೆಲ್ತೀನಿ. ನೀವು ಗೆಲ್ತೀರಾ? ಓಕೆ. ಸೊ ಈಗ ನಿಮಗೆ ಮಗಳು ಸಪೋರ್ಟ್ ಮಾಡ್ತಾರೆ, ಹಾಗೆ ಅತ್ತೆಗೆ ಅಳಿಯ ಸಪೋರ್ಟ್ ಮಾಡ್ತಾರೆ. ಸುಜಯ್, ಯಾರು ಗೆಲ್ತಾರೆ ಇವರಿಬ್ಬರಲ್ಲಿ? ಸೊ ಇವಾಗ ಅವರ ಸಮಯ ಶುರು. ಎಸ್ ಮೇಡಮ್, ಎಸ್ ಫಾಸ್ಟ್ ಫಾಸ್ಟ್. ನೀವು ಹಾಕೋಂಗಿಲ್ಲ, ಹೇಳ್ಬೇಕಷ್ಟೇ. ನೋಡಿ ಹಾಕಂಗಿಲ್ಲ. ಹೇಳಿ ಯಾವುದು ಸಪೋರ್ಟ್ ಮಾಡಿ. ಒಂದೊಂದೇ ಮೋಸ ಮಾಡಂಗಿಲ್ಲ. ಎಸ್, ಅಲ್ಲಿರೋ ತೆಗ್ರಿ. ರೆಡ್, ಈ ರೆಡ್, ಪಿಂಕ್ ತೆಗ್ರಿ. ಹಂಗಿದ್ರೆ ಗೇಮ್ ಇರ್ತದೆ. ಪಿಂಕ್ನ ತಗೊಂಡಿಲ್ಲ, ಮುಗೀತು. ಎಸ್, 2 ನಿಮಿಷ 47 ಸೆಕೆಂಡ್ ತಗೊಂಡಿದ್ದಾರೆ. ನೀವು ಒತ್ತೋದು ನಿಧಾನ ಮಾಡಿ. ಆಯಿತು, 2 ನಿಮಿಷ 46 ಸೆಕೆಂಡ್ ಅಂತಲೇ ಕನ್ಸಿಡರ್ ಮಾಡೋಣ. ಅತ್ತೆ ಅಳಿಯ ಸೇರಿಕೊಂಡು 2 ನಿಮಿಷ 46 ನಿಮಿಷದಲ್ಲಿ ಆಟನ ಮುಗಿಸಿದ್ದಾರೆ. ಸೊ ಈಗ BC ಪಾಟೀಲ್ ಹಾಗೂ ಅವರ ಮಗಳು ಸೇರಿ ಎಷ್ಟು ಬೇಗ ಈ ಆಟನ ಮುಗಿಸ್ತಾರೆ ಅಂತ ನೋಡೋಣ. ಶಫಲ್ ಮಾಡೋಣ. ನಿಮ್ಮ ಸಮಯ ಇವಾಗ ಶುರು. ಅದೇ ಬ್ಲೂ ತಗೊಳ್ಳಿ. ಅದು ಯಾಕೆ ಬಿಟ್ರಿ? ಅದನ್ನ ಕ್ಲಿಯರ್ ಮಾಡಿ ಫುಲ್ಲು. ಸಾರಿ, ನೋಡಿಲ್ಲ. ಮುಂದೆಯಿಂದ ಅದು ಈ ಕಡೆಗೆ ಹಾಕಿ. ಪಿಂಕ್ ತಗೊಂಡು ಒಂದು ಫಸ್ಟ್ ಹಾಕ್ಬಿಟ್ಟು ಅದನ್ನ ಇಲ್ಲ, ವಾಪಸ್ ಇಟ್ವಿ ನಾವು ನಿಯತ್ತಲ್ಲಿ ಆಡೋದು. ಇದು ಈ ಕಡೆ ಹಾಕಿ. ಪಿಂಕ್ ತಗೊಳ್ಳಿ. ಇಲ್ಲ ಹಾಕಿ. ಹಿಂದೆ ಬಾ. ಇದು ತಕೊಂಬಿಡಿ ಫಸ್ಟು. ರೆಡ್ಡಲ್ಲೇ ಖಾಲಿ ಒಂದೇ ಒಂದಿರೋದು. ಇದು ತಗೊಳ್ಳಿ. ವೈಟು ಇಲ್ಲ ಹಾಕಿ. ಈ ರೆಡ್ನೇ ಇಲ್ಲ ಹಾಕಿ ಹೇಳ್ತೀನಿ. ಆ ರೆಡ್ ತೆಗೀರಿ, ಇಲ್ಲಿಗೆ ಹಾಕಿ. ಎಲ್ಲೋ ಓಕೆ ಹಾಕಿ. ಆ ಗ್ರೀನಲ್ಲಿ ಹಾಕಿ. ಇಲ್ಲಿ ಹಾಕಿ. ಇದು ಗ್ರೀನು ಸೆಟ್ ಆಗ್ಬಿಡುತ್ತೆ. ಗ್ರೀನ್ ಇಲ್ಲಿ ಹಾಕಿ. ತೆಗೀರಿ. ವೈಟ್ ಹಾಕಿ. ಫಿನಿಶ್ಡ್. ತಗೊಂಡ್ರೆ ವಾಪಸ್ ಇಟ್ಬಿಟ್ಟು ಅದನ್ನ ಇದು ಮಾಡಿದ್ರು. ಹಂಗೆಲ್ಲ ಏನು ಮಾಡಿಲ್ಲಮ್ಮ. ಎಲ್ಲೋ ಹಾಕಿ. ಇಲ್ಲಿ ಹಾಕಿ. ಎಲ್ಲೋ 2. ಅದು ಆ ಕಡೆ ಹಾಕಿ. ಗ್ರೀನ್ ಎಲ್ಲ ಹಾಕಿ. ಎಲ್ಲೋ ಕರೆಕ್ಟ್. ಗ್ರೀನ್ ಅಲ್ಲಿ ಜೋಡಿಸಿ. 1 ನಿಮಿಷ 59 ಸೆಕೆಂಡ್ ಅಲ್ಲಿ ಆಟ ಮುಗಿಸಿ ಈ ಆಟನ ಗೆದ್ದಿರೋದು BC ಪಾಟೀಲ್ ಅವರು. ಬನ್ನಿ, ಹೇಗಿತ್ತು ಗೇಮ್ ನಲ್ಲಿ ಅವ್ರಿಗೆ ಟೆನ್ಷನ್ ಅಂತ ಕೇಳೋಣ. ಸರ್, ಗೇಮ್ ನಲ್ಲಿ ಟೆನ್ಷನ್ ಆಗಿದ್ರಿ ನೀವು ನಿಜವಾಗ್ಲೂ? ಇಲ್ಲ ಸರ್, ನಿಮ್ಮ ಫನ್ ಟೈಮ್ ನ ನಮ್ಮ ವೀಕ್ಷಕರು ನೋಡಿದ್ರು, ನಿಮ್ಮ ಲೈಫ್ ಹಿಸ್ಟ್ರಿನೇ ನೋಡಿದ್ರು ಅಂತ ಅನ್ಸುತ್ತೆ. ಒನ್ಸ್ ಅಗೇನ್ ಎಲ್ಲ ಹೇಳಬೇಕು ಅಂತ ಅಂದ್ರೆ, ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಗೆ ಎಷ್ಟು ಖುಷಿ ಆಯ್ತು ಸರ್? ತುಂಬ ಖುಷಿ ಆಯಿತು. ಅದು ಎಲ್ಲರ ಜೊತೆ, ಮಗಳು, ಅಳಿಯ, ಹೆಂಡತಿ ಎಲ್ಲರ ಜೊತೆಗೆ ಆಟ ಆಡಿದ್ದು ಆಫ್ಟರ್ ಲಾಂಗ್ ಟೈಮ್. ಚೆನ್ನಾಗಾಯಿತು ಕಾರ್ಯಕ್ರಮ. ತುಂಬ ಸುವರ್ಣ ಚಾನಲಿಂದ ಒಂದು ಹೊಸತರ ಕಾರ್ಯಕ್ರಮ ನಾನು ಆಗಾಗ ನೋಡ್ತಾ ಇದ್ದೆ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಜನರ ಹತ್ತಿರಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದೀರಿ. ಈ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ಅಂದರೆ ಅವ್ರ ಲೈಫ್ ಒಂಥರ ಇರ್ತದೆ, ಹಾಗೆ ಹೀಗೆ ಅಂತ ಏನು ಅಂದ್ಕೊಂಡಿರ್ತಾರೆ. ಅವರಿಗೆ ಇವರು ಏನಪ್ಪ, ರಾಜಕಾರಣಿಗಳಿರ್ಬೋದು, ಪೊಲೀಸ್ ಆಫೀಸರ್ ಇರ್ಬೋದು, ನಟರಿರ್ಬೋದು, ಬೇರೆ ಯಾರೇ ಇದ್ದರೂ ಕೂಡ ಅವ್ರಿಗೂ ಕೂಡ ಜೀವನ ಇದೆ. ಅವ್ರ ಜೀವನವೂ ಉಳಿದವ್ರ ಥರನೇ ಇರ್ತದೆ ಅನ್ನೋದು. ಅದ್ರ ಜೊತೆಗೆ ನಮ್ಮ ಬಿಡುವಿನ ಟೈಮಲ್ಲಿ ಹೇಗೆಲ್ಲ ನಾವು ಟೈಮ್ ಕಳಿಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ನನಗೆ ಅದಕ್ಕೆ ಸುವರ್ಣ ವಾಹಿನಿಗೆ, ನಿಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ. ಈ ಕಲರ್ಫುಲ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನಾನು ಮತ್ತೊಂದು ವಾರ ಇನ್ನೊಬ್ಬರು ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಮಿಸ್ ಮಾಡದೆ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.